ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 13ನೇ ತಾರೀಕು ಜೂನ್ 2026 ಶನಿವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸೆ, ಕೃಷ್ಣ ಪಕ್ಷದ ತ್ರಯೋದಶಿ, ಕೃತಿಕಾ ನಕ್ಷತ್ರ, ಸುಕರ್ಮ ಯೋಗ, ವಾಣಿಜ್ಯ ಕರಣ. ಇವತ್ತಿನ ಪಂಚಾಂಗ ಫಲ. ಮಕರ ರಾಶಿಯವರಿಗೆ ಗುರು ಗೋಚಾರ ಫಲ 2026 ಹುಳೆ ಉಚ್ಚ ಸ್ಥಾನ ನಮಗೇನು ಫಲ ಕೊಡುತ್ತೆ? ಏನಕ್ಕೆ ಮಕರ ರಾಶಿಯವರಿಗೆ ಉಚ್ಚ ತನ್ನ ಮನೆಯಲ್ಲಿ ನೀಚ, 7ನೇ ಮನೆಯಲ್ಲಿ ಉಚ್ಚ, ಕರ್ಮಾಧಿಪತಿಯ ಮನೆ. ಕರ್ಮಾಧಿಪತಿಯ ಕೆಲಸ ಏನು ತಿಳ್ಕೋಬೇಕು ಮಕ್ಕಳೇ. ನೀವು ಜ್ಯೋತಿಷ್ಯ ತಿಳಿದುಕೊಳ್ಳಬೇಕು, ನೆನಪಿಟ್ಟುಕೊಳ್ಳಿ. ಪ್ರತಿಯೊಬ್ಬರು ತಿಳ್ಕೋಬೇಕು. ನೀವೆಲ್ಲ ಸಾಮಾನ್ಯ ಕೆಲಸ, ಸಾಮಾನ್ಯ ಬದುಕು. ಹೌದು, ಒಂದು 5,000 ರೂಪಾಯಿ ಹೋದ್ರೆ ಒಂದು 5 ರೂಪಾಯಿ ಬೆಂಡೆಕಾಯಿ ತಗೋಬೇಕಾದ್ರು ಬಾರ್ಗೇನ್, ಒಂದು ಆಟೋ ಹತ್ತಬೇಕಾದ್ರು, ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹತ್ತಬೇಕಾದ್ರು, ಪ್ರತಿಯೊಂದರಲ್ಲೂ ಲೆಕ್ಕಾಚಾರವೇ. ಮಕರ ಅಂದ್ರೇನೆ ಲೆಕ್ಕಾಚಾರ, ಭಯ. ಯಾಕಂದ್ರೆ 2ನೇ ಮನೆಯ ಶನಿ, ಭಾಗ್ಯಾಧಿಪತಿ ಬುಧ ನಿಜವೇ, ಆದರೆ 6ನೇ ಮನೆಗೆ ಅಧಿಪತಿ ಬುಧ. ಅದಕ್ಕೆ ನಿಮ್ಮಲ್ಲಿ ಆ ಥರದೊಂದು ತಳಮಳ. ಪೂರ್ವ ಪುಣ್ಯ ಸ್ಥಾನಾಧಿಪತಿ ಒಂದು ಶುಕ್ರಾಚಾರ್ಯರು, ಆದರೆ ದಶಮಾಧಿಪತಿ ಶುಕ್ರ. ಅಲ್ಲಿ ನೋಡಿ, 10ನೇ ಮನೆಯಲ್ಲಿ, 4ನೇ ಮನೆಯಲ್ಲಿ ಶುಕ್ರ ತನ್ನ ಪ್ರಭಾವವನ್ನು ಸೂಚಿಸ್ಬಿಡುತ್ತೆ. ಅಲ್ಲೊಂದು ಬಾಧೆ ಅಂತ ಹೇಳ್ತೇವೆ. ಗುರು ನೋಡುವ ಮನೆಗೆ ವೃದ್ಧಿ, ಶುಕ್ರ ಇರೋ ಮನೆಗೆ ವೃದ್ಧಿ ಅಂತಕ್ಕಂಥದ್ದು. ನಿಮಗೆ ಶುಕ್ರ ಲಕ್ಷ್ಮೀಕಾರಕ, ಆದರೆ ನಿಮಗೆ ಅದೊಂದು ಅತಂತ್ರ ಯಾವಾಗಲೂ ಇರತಕ್ಕಂಥದ್ದು ಇರುತ್ತೆ. ಯಾಕಂದ್ರೆ 2ನೇ ಮನೆಗೆ ಶನಿ ಆಧಿಪತ್ಯ, ಲಗ್ನಾಧಿಪತಿಯೇ ಧನಾಧಿಪತಿ. ಅಂದ್ರೆ ನೀವೇ ಕೋಟೆ ಕಟ್ಟಬೇಕು, ಇಲ್ಲ ಯಾರಾದ್ರೂ ಕೋಟೆ ಕಟ್ಟಿದ್ರೆ ಅದನ್ನ ನೋಡ್ಕೋಬೇಕು. ಗುರು ವಿಶೇಷವಾಗಿ ಪುಷ್ಯ ನಕ್ಷತ್ರಕ್ಕೆ ಬಂದ್ರೆ ಉಚ್ಚ ಸ್ಥಾನ. ಅದೇ ಮಕರ ರಾಶಿಯಲ್ಲಿ ಯಾವ ನಕ್ಷತ್ರಕ್ಕೆ ಬಂದ್ರೆ ನೀಚ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಶನಿ ಅದೇ ರೀತಿ ಮೇಷ ರಾಶಿಯಲ್ಲಿ ಬಂದ್ರೆ ನೀಚ, ಬಟ್ ಯಾವ ನಕ್ಷತ್ರಕ್ಕೆ ಬಂದ್ರೆ ನೀಚ ಅನ್ನೋದು ಗೊತ್ತಿಲ್ಲ. ಅದೇ ತುಲಾ ರಾಶಿಯಲ್ಲಿ ಶನಿ ಬಂದರೆ ಉಚ್ಚ ಸ್ಥಾನ, ಬಟ್ ಯಾವ ನಕ್ಷತ್ರಕ್ಕೆ ಬಂದರೆ ಉಚ್ಚ ಸ್ಥಾನ ಅನ್ನೋದು ಗೊತ್ತಿಲ್ಲ. ತುಲಾ ರಾಶಿಗೆ ಬಂದ್ಬಿಟ್ಟಿದೆ ಉಚ್ಚ ಸ್ಥಾನ ಅನ್ನತಕ್ಕಂಥದ್ದು, ಮೇಷರಾಶಿಗೆ ಬಂದ್ಬಿಟ್ಟಿದೆ ನೀಚ ಸ್ಥಾನ ಅನ್ನತಕ್ಕಂಥ ಒಂದು ಭಾವ ಮಾತಾಡಬಿಡ್ತಾರೆ. ಯಾವ ನಕ್ಷತ್ರ? ಈಗ ಮಕರ ರಾಶಿಗೆ ತಗೊಳ್ಳೋಣ. ನಿಮ್ಮ ಮನೆಗೆ ಗುರು ಬಂದಾಗ ನೀಚ, ಅದರಲ್ಲೂ ಮುಖ್ಯವಾಗಿ ಅಲ್ಲಿ ಓಡೋ ನಕ್ಷತ್ರಗಳು ನೋಡಿ: ಸೂರ್ಯ, ಚಂದ್ರ, ಕುಜ. ಉತ್ತರಾಷಾಢ ನಕ್ಷತ್ರ ಬರುತ್ತೆ, ಶ್ರವಣ ನಕ್ಷತ್ರ ಬರುತ್ತೆ, ಧನಿಷ್ಠ ನಕ್ಷತ್ರ ಬರುತ್ತೆ. ಶನಿಗೆ ಯಾರು ಶತ್ರುಗಳು? ಶನಿಗೆ ಯಾರು ಶತ್ರುಗಳು? ಮುಖ್ಯವಾಗಿ ಸೂರ್ಯ, ಉತ್ತರಾಷಾಢ ನಕ್ಷತ್ರ, ಚಂದ್ರ, ಮನೋಕಾರಕ ಚಂದ್ರ, ಆತ್ಮಕಾರಕನ ಮಾತು ಕರ್ಮಾಧಿಪತಿ ಕೇಳೋದಿಲ್ಲ, ತಂದೆಯನ್ನೇ ಬಿಡೋದಿಲ್ಲ, ತಂದೆಯನ್ನೇ ಬಿಡುವುದಿಲ್ಲ. ತಂದೆ ತಪ್ಪು ಮಾಡಿದರೂ ತಪ್ಪು, ಯಾರು ತಪ್ಪು ಮಾಡಿದರೂ ತಪ್ಪು. ಈಸ್ ಅ ಬಿಗ್ಗೆಸ್ಟ್ ಟೀಚರ್. ನೋಡಿ, ನಮ್ಮ ಶಾಲೆನಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡಿರೋರು ತಪ್ಪು ಮಾಡಿದರೂ ಕೂಡ ಶಿಕ್ಷೆ ಹೆಚ್ಚು. ಈ ಲಾಸ್ಟ್ ಬೆಂಚಲ್ಲಿ ತಪ್ಪು ಮಾಡಿದವ್ರಿಗೆ ಈ ಕೈಗೆ 2 ಏಟು, ಇನ್ನೊಂದು 2 ಏಟು ಅಷ್ಟೇ. ಅದೇ ತುಂಬಾ ಒಳ್ಳೆಯವರಾಗಿರೋ ಫಸ್ಟ್ ರ್ಯಾಂಕ್ ತಗೊಂಡಿರೋರು ತಪ್ಪು ಮಾಡಿಬಿಟ್ರೆ ಅಂತೂ ಅದೊಂದು ವಿಚಿತ್ರ. ಅವ್ರು 1 ಏಟು ಬಿದ್ರು 100 ಏಟಿಗೆ ಬಿದ್ದಾಗ ಎಲ್ರ ಮುಂದ್ಗಡೆ ನೀನಾಗಿ ತಪ್ಪು ಮಾಡಿದ್ದು ಮುಗಿದೋಯ್ತು ಆ ಒಂದು ಭಾವ. ಅಲ್ಲೊಂದು ಎಳೆದಾಟ, ಹೌದಲ್ವಾ? ಅಲ್ಲೊಂದು ಅವಮಾನ, ಅಲ್ಲೊಂದು ಸಂಕಟ. ತುಂಬಾ ಅದಕ್ಕೆ ಹೇಳುದು, ದೊಡ್ಡವರು ತಪ್ಪು ಮಾಡುವಾಗ ತುಂಬಾ ಹುಷಾರಾಗಿರ್ಬೇಕು. ದೊಡ್ಡವರು ಇಡುವ ಪ್ರತಿ ಹೆಜ್ಜೆ, ಅದು ದೊರೆ ಇರ್ಬೋದು,
ಗುರು ಇರಬಹುದು, ದೇವರೇ ಇರಬಹುದು. ಈಗ ನೋಡಿ, ಯಾರೋ ಪ್ರೊಫೆಸರ್ ಒಬ್ಬರು ಮಾತಾಡ್ಬಿಟ್ಟಿದ್ದಾರೆ, ರಾಮ ಏನೋ ಮಾತಾಡ್ಬಿಟ್ಟಿದ್ದಾರೆ. ವಿಪರೀತ ಜ್ಞಾನ ಬೆಳೆದರೆ ಅಜ್ಞಾನವಾಗುತ್ತದೆ. ಕೆಲವು ಕೆದಕ್ಲಿಕ್ಕೆ ಹೋಗ್ಬಾರ್ದು, ಕೆಲವು ಕೆದಕಲು ಹೋಗಬಾರದು. ದೇವಮೂಲ, ನದಿ ಮೂಲ, ಋಷಿ ಮೂಲ, ಗುರು ಮೂಲ ಕೆಲವೊಂದಿದ್ದಾವೆ. ತುಂಬಾ ದೊಡ್ಡ ಅಧಿಕಾರಿಗಳು, ಹೌದು. ಕೆಲವೊಂದು ಸಮಯ ನಿರ್ಧಾರ ತಗೋಬೇಕಾದ್ರೆ ಈ ತಕ್ಕಡಿಗೆ ಭಾರ ಬರುತ್ತೆ ಅಂದ್ರೆ ಈ ತಕ್ಕಡಿಯಲ್ಲಿ ಭಾರ ಇರೋಲ್ಲ. ಕೆಲವರಿಗೆ ನ್ಯಾಯ ಮಾಡ್ಬೇಕಾದ್ರೆ ಕೆಲವರಿಗೆ ಅನ್ಯಾಯ. ಈಗ ಏನೋ ಒಂದು ಭೂಸ್ವಾಧೀನ ಅಂತ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಖಂಡಿತ ಎಷ್ಟೋ ಜನ ರೈತರಿಗೆ ಅದು ಬಿರುಗಾಳಿಗೆ. ಅಯ್ಯೋ, ನಮ್ಮ ಫಸಲು ಬೆಳೆಯತಕ್ಕಂಥ ಒಳ್ಳೆ ಒಂದು ಕೃಷಿ ಜಮೀನನ್ನ ಸರ್ಕಾರ ಅಕ್ವೈರ್ ಮಾಡಿಬಿಡ್ತು. ಏನೋ KIDB ಲ್ಯಾಂಡು, BDA ಲ್ಯಾಂಡು, ಇನ್ನೇನೋ ಒಂದು ಟೌನ್ಶಿಪ್ ಲ್ಯಾಂಡು, ಒಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ ಈ ಥರದ್ದು ಮಾಡ್ತಾರೆ ಅನ್ನತಕ್ಕಂಥದ್ದು ಅಕ್ವೈರ್ ಮಾಡ್ತಿದ್ದಾರೆ. ಅಂದ್ರೆ ಅಲ್ಲಿರುವ ಸಾವಿರಾರು ರೈತರ ಬದುಕಿಗೆ ಬರೆಯೇ. ಅದಕ್ಕೆ ಏನ್ ಮಾಡಿದೆ ಗುರು, ಉಚ್ಚ ಸ್ಥಾನಕ್ಕೆ ಬಂದಾಗ ಅಲ್ಲೊಂದು ನ್ಯಾಯ ಧರ್ಮ ಅಂತ ಮಾಡುತ್ತೆ. ಇಲ್ಲಪ್ಪ, ಮಾರ್ಕೆಟಿಗೆ ಈ ತರ ಇದೆಲ್ವಾ, ಅವ್ನ ಭೂಮಿ ಕಳ್ಕೊತಿದ್ದಾನಲ್ವಾ, ಸೊ ಅವನಿಗೊಂದು ಇಂಥದೊಂದು ಸಂಭಾವನೆ ಕೊಡು, ದನ ಕೊಡು, ಇನ್ನೊಂದು ಕೊಡು, ಸ್ಥಾನ ಕೊಡು ಅನ್ನತಕ್ಕಂಥದ್ದು ಮಾಡಿಸುತ್ತೆ. ಬಟ್ ಆದರೂ ಅಲ್ಲೊಂದು ಶಾಪವೇ, ನೀಚತ್ವ ನೋಡುತ್ತೆ ಅಲ್ವಾ, ಶಾಪವೇ. ಇವನ್ ಬಾಚ್ಕೊಳ್ಳೋದೆ, ಇವನ್ ದೋಚ್ಕೊಳ್ಳೋದೆ, ಇವಂದೇ ಎಲ್ಲೋ ಒಂದು ಲ್ಯಾಂಡ್ ಇರಬೇಕು, ಇವ್ರದೇ ಒಂದು ಜಾಗಗಳಿರ್ಬೇಕು. ಆ ಅಪಮಾನಗಳಿಗೂ ಕೂಡ ದೊಡ್ಡವರು ಎದುರಿಸಲು ಸಿದ್ಧರಿರಬೇಕಾಗುತ್ತದೆ. ತಕ್ಕಡಿ ಒಂದ್ರಲ್ಲಿ ಜಾಸ್ತಿ ಹಾಕ್ಲಿಕ್ಕೆ ಹೋದಾಗ ಇದ್ರಲ್ಲಿ ಕಡಿಮೆ ಒಪ್ಪಲ್ಲ. ಅದೇ ಸಾಮಾನ್ಯರಾದ್ರೆ ತಟ್ಕೋತಾರ, ಒದ್ದಾಡಿ ಬಿಡುತ್ತಾರೆ. ಅಲ್ಲಿ ನೋಡಿ, ಸೂರ್ಯ ಆತ್ಮಕಾರಕ, ಶನೈಶ್ಚರ ತಂದೆನ್ ಕೂಡ ಬಿಡ್ಲಿಲ್ಲ. ಆತನಿಗೂ ಗ್ರಹಣ ಆಗುವ ಹಾಗೆ ಒಂದು ಪರಿಸ್ಥಿತಿ ತಂದೊಡ್ಡು ಬಿಡ್ತು. ಹಾಗೆಯೇ ಚಂದ್ರ ಶ್ರವಣ ನಕ್ಷತ್ರ ಮಾತೃಕಾರಕ, ದುಡಿದು ಬಂದ್ರೇನೆ ಒಂದು ತಾಯಿ ಸಮೇತ ಮರ್ಯಾದೆ ಕೊಡೋದು. ಇವನ್ ದಂಡಪಿಂಡ, ಎದ್ದು ಬಂದ್ ತಾಯಿ ಊಟ ಆಡಲ್ಲ, ಎಷ್ಟು ದಿನ ಇಡ್ತಾಳೆ, ಎಷ್ಟು ದಿನ ಹೋಗ್ಬಿಟ್ಟು ತಾನು ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ಹೋಗಿ ದುಡಿದು ತಗೋಬಂದು ದಂಡಪಿಂಡ, ಸೋಮಾರಿ, ಎಡವಟ್ಟ, ದಾರಿ ತಪ್ಪಿದವ ಅಂತವನ್ನ ಇಟ್ಕೊಂಡ್ರೆ ಅಕ್ಕಪಕ್ಕ ಎಲ್ಲ ಚೀತು ಅಂತ ಹೇಳ್ತಾರೆ. ಆ ತಾಯಿ ಅದೆಷ್ಟು ನೊಂದುಕೊಂಡು ಊಟ ಇಡ್ತಾಳೆ ನೋಡಿ, ಅದಕ್ಕೆ ನೀಚ. ಶ್ರವಣ ನಕ್ಷತ್ರದಲ್ಲಿದ್ದರೆ ಅದೊಂದು ನೀಚತ್ವವಾಗಿ ಬದಲಾಗತಕ್ಕಂಥದ್ದಾಗುತ್ತದೆ. ಹೇಗೆ ಪುಷ್ಯ ನಕ್ಷತ್ರದಲ್ಲಿ ಗುರು ಬಂದರೆ ಉಚ್ಚ ಸ್ಥಾನವು ಗುರುವಿಗೆ, ಗುರು ಬಂದು ಚಂದ್ರ ನಕ್ಷತ್ರ, ಚಂದ್ರ ಅಮ್ಮ ಕಣ್ಣೀರ್ ಹಾಕಿದ್ರೆ ಆ ಮನೆ ಉದ್ಧಾರಕ ಆಗುತ್ತಾ? ಅಮ್ಮನ ಶಾಪ ದೊಡ್ಡದಲ್ವಾ? ಅಮ್ಮನೇ ತಪ್ಪು ಮಾಡಿಬಿಟ್ರೆ, ಅಮ್ಮನೇ ದಾರಿ ತಪ್ಪಿಬಿಟ್ರೆ, ಇವತ್ತು ಕಲಿಯುಗ ಅದೇ. ನೀವು ನೋಡಿ, ಯಾರದೇ ಜಾತಕ ತಗೊಳ್ಳಿ, ತುಂಬಾ ಅಪರೂಪ ಯಾರದೋ ಕೆಲವರಿಗೆ ನೀಚ ಗ್ರಹ, ವಕ್ರ ಗ್ರಹ ಈ ತರ ಇಲ್ಲದೆ ಇರತಕ್ಕಂಥದ್ದು ಇರುತ್ತೆ. ಯಾರು ಅದರಲ್ಲೂ ಒಂಟಿ ಗುರು ಇರಬಾರದು, ಒಂಟಿ ಶುಕ್ರ ಇರಬಾರದು, ಒಂಟಿ ಬುಧ ಇರಬಾರದು, ಒಂಟಿ ಸೂರ್ಯ ಇರಬಾರದು, ಒಂಟಿ ಚಂದ್ರ ಇರಬಾರದು. ಇವೆಲ್ಲ ಲೆಕ್ಕಾಚಾರಗಳುಂಟು. ಬರೀ ಯೋಗಗಳಷ್ಟೇ ಅಲ್ಲ, ಈ ತರ ಗ್ರಹಗಳು ಒಂಥರ ಛಿದ್ರವಾದಾಗ ಜಾತಕ ಛಿದ್ರ, ಜಾತಕಸ್ಥ ಛಿದ್ರ ಅಂತ ಹೇಳ್ತೇವೆ. ಸೊ ತಾಯಿಗೆ ಏನಾಗುತ್ತೆ ಹೇಳಿ, ಮಗ ಭುಜಕ್ಕೆ ಮೀರಿ ಬೆಳೆದಿರತಕ್ಕಂಥ ಮಗ ಎಲ್ಲೋ ತಿನ್ಕೊಂಡು ಏನೋ ದೋಚಿ ಏನೋ ಮಾಡಿ ಬಂದರೆ, ಇವತ್ತು ನೋಡಿ, ಮೊಬೈಲ್ ಕೊಟ್ಟಿಲ್ಲ ಗೇಮ್ ಆಡಬಾರ್ದು, ಗೇಮಿಂಗಿಗೆ ಫೋನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಮಕ್ಕಳು ಮನೆ ಬಿಟ್ಟು ಹೋಗಿರೋದು, ತಂದೆ ತಾಯಿಯನ್ನೇ ಸಾಯಿಸುವಷ್ಟರ ಮಟ್ಟಕ್ಕೆ ಉನ್ಮಾದಕ್ಕೆ ಒಳಗಾಗಿರ್ತಕ್ಕಂಥ ಮಕ್ಕಳು. ಹಾಗೆಯೇ ಪ್ರಿಯಕರನಿಗೆ ಪ್ರೀತಿಗೆ ಅಡ್ಡ ಬರುತ್ತಾನೆ ಅಂತೇಳಿ ಮಗುನ್ ಸಾಯಿಸಿರ್ತಕ್ಕಂಥದ್ದು ಇತ್ತೀಚಿನ ಇನ್ಸಿಡೆಂಟ್ ನೋಡಿದ್ದೇವೆ. ಮಗುನ್ ಸಾಯಿಸ್ಬಿಟ್ಟು ಶಾಪಿಂಗ್ ಹೋಗಿರ್ತಕ್ಕಂಥದ್ದು ಆಕೆಯನ್ನ ಅರೆಸ್ಟ್ ಮಾಡಿದಾಗ ಆ ಪ್ರಜ್ಞೆಯೂ ಕಳ್ಕೊಬಿಡ್ತಾರೆ, ಜ್ಞಾನವೇ ಕಳೆದುಕೊಂಡು ಬಿಡ್ತಾರೆ. ಒಂದು ಮಾತೃತ್ವವನ್ನೇ ಮರೆತು ಬಿಟ್ಟರೆ. ಒಳ್ಳೆ ಮಕ್ಕಳು ಇರ್ತಾರೆ ಪಾಪ, ಎಷ್ಟೋ ಜನ ಆಲಾಪಿಸ್ತಿರ್ತಾರೆ, ಅಂಥವ್ರಿಗೆ ಒಳ್ಳೆ ತಾಯಿ ಸಿಕ್ಕಿರಲ್ಲ. ಒಳ್ಳೆ ತಾಯಿ ಇರೋರಿಗೆ ಒಳ್ಳೆ ಮಕ್ಕಳು ಸಿಗೋಲ್ಲ, ಇಬ್ಬರು ಇರೋರಿಗೆ ವ್ಯವಸ್ಥೆ ಇರೋಲ್ಲ ನೋಡಿ. ಅದಕ್ಕೆ ಆ ಒಂದು ಗುರು ಚಂದ್ರನ ಸಾಂಗತ್ಯದಲ್ಲಿ ಬಂದಾಗ, ಚಂದ್ರ ಏನ್ ಮಾಡಿದ ಎಡವಟ್ಟು ಹೇಳಿ,
ಆತನ ಪತ್ನಿಯನ್ನೇ ಅಲ್ವಾ ತಗೊಂಡು ಅಪಹರಿಸ್ಕೊಂಡು ಹೋಗಿತ್ತು. ಮತ್ತೆ ಪತ್ನಿ ಬಂದು ಸೇರಿದಾಗ, ಗುರು ಪುಷ್ಯ ನಕ್ಷತ್ರಕ್ಕೆ ಬಂದಾಗಲೇ ಮತ್ತೆ ಗುರು ಬೃಹಸ್ಪತಿ ಮತ್ತು ತಾರಾ ಸಮ್ಮಿಳನ, ಮರು ಸಮ್ಮಿಳನ ಅನ್ನತಕ್ಕಂಥ ಒಂದು ಮಾತು ಮರಳಿ. ಅದಕ್ಕೆ ಅಲ್ಲಿ ಗುರು ಕೆಟ್ಟು ಹೋಗಿದ್ರು ಕೂಡ ಆಕೆ ಭಸ್ಮೀಭೂತಳಾಗಿ ಮತ್ತೆ ಇನ್ನೊಂದು ರೂಪ ಕೊಡ್ತಾರೆ ಬೃಹಸ್ಪತಾಚಾರ್ಯರು. ಇಲ್ಲಿ ಚಂದ್ರನ ಭಾವದಲ್ಲಿ ಆ ನಕ್ಷತ್ರಕ್ಕೆ ಗುರು ಬಂದಾಗ ಆಗಲೇ ಅಪಹರಿಸ್ಕೊಂಡು ಹೋಗಿದ್ದು ತಾರಾದೇವಿಯನ್ನ ಬೃಹಸ್ಪತಾಚಾರ್ಯರು ಇಲ್ಲದ ಸಮಯದಲ್ಲಿ ಚಂದ್ರ ತಗೊಂಡು ಹೋಗ್ಬಿಟ್ಟು ಅಲ್ಲೊಂದು ತಾರಾಯುದ್ಧವೇ ನಡೆದು ಬಿಡ್ತು. ಅದಕ್ಕೆ ಶ್ರವಣ ನಕ್ಷತ್ರದಲ್ಲಿ ನೀಚನಾಗುತ್ತೆ ಚಂದ್ರ, ಮನೋಕಾರಕ. ಮನಸ್ಸು ಕೆಟ್ಟು ಬಿಡ್ತು, ಮಾಡಬಾರ್ದು ಎಳೆಯುತ್ತೆ, ಸೆಳೆಯುತ್ತೆ, ಇರೋ ತೃಪ್ತಿಯನ್ನ ಬಿಟ್ಟು ಅತೃಪ್ತಿಯ ಕಡೆ ವಾಲುತ್ತೆ. ಅದಕ್ಕೆ ರೋಹಿಣಿ ನಕ್ಷತ್ರ, ಶ್ರವಣ ನಕ್ಷತ್ರ, ಹಸ್ತ ನಕ್ಷತ್ರದವರೆಗೆ ಕುಟುಂಬ ವಿಚಾರದಲ್ಲಿ, ನಿಮ್ಮ ಒಡ ಹುಟ್ಟಿದವರ ವಿಚಾರದಲ್ಲಾಗಲಿ, ಹೆತ್ತವರ ವಿಚಾರದಲ್ಲಾಗಲಿ. ಎಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂತ ಶ್ರೀಕೃಷ್ಣ ಪರಮಾತ್ಮ ಹೆತ್ತವರ ಜೊತೆ ಎಲ್ಲಿದ್ದ? ಇಲ್ಲ. ಸರಿ, ಬಂದ ಮನೆ ಸೇರಿದಂತಾದರೂ ಎಲ್ಲಿ ನನ್ನ ಭಗವಂತ? ಗೋಪಾಲಕರ ಮನೆ, ನಂದಗೋಕುಲ ಅಂತ ನಾವು ಹೇಳ್ತೇವೆ. ಆದ್ರೂ ಎಲ್ಲೋ ಚಕ್ರವರ್ತಿಯಾಗಿ ಇರಬೇಕಾದಂತ, ರಾಜನಾಗಿ, ಯುವರಾಜನಾಗಿ, ಆ ಒಂದು ಮೆತ್ತನೆಯ ಮಂಚದಲ್ಲಿ ಮಲಗಬೇಕಾದಂತಹ ಎಲ್ಲ ಸಕಲ ಸಂಪತ್ತುಗಳು ಇರಬೇಕಾದಂತ ನನ್ನ ಕೃಷ್ಣಯ್ಯ ಅಲ್ಲೆಲ್ಲೋ ಆ ಒಂದು ಸಗಣಿ ಅಂತ ಹೇಳ್ತಾರೆ. ಅಲ್ಲೊಂದು ನೊಣಗಳು, ಇರುವೆಗಳು, ಕೀಟಗಳು, ಸಾಮಾನ್ಯರಂತೆ ಬದುಕು ನನ್ನ ಭಗವಂತ. ಅಲ್ಲೊಂದು ದಳ 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 ಒಳಗಡೆ ಹೇಳದೆ ತಾನು ಭಗವಂತ ಅಂತ ತಾಯಿಗೆ ತೋರಿಸ್ಕೊಡೋದೇ ಇಲ್ಲ, ಬರೀ ಲೀಲೆಗಳನ್ನ. ಅದೇ ರೀತಿ ಹಸ್ತ ನಕ್ಷತ್ರ ನೋಡಿ, ಖಂಡಿತ ಹೇಳ್ತಾನೆ ನಿಮ್ಮ ಸಂಗಾತಿ ವಿಚಾರದಲ್ಲಿ, ಗಂಡನ ವಿಚಾರದಲ್ಲಿ, ಇಲ್ಲ ಹೆಂಡತಿಯ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ, ಅಲ್ಲೊಂದು ದಾಂಪತ್ಯ ವಿಚಾರದಲ್ಲಿ, ಸುಖದ ವಿಚಾರದಲ್ಲಿ, ತಾಯಿ ವಿಚಾರದಲ್ಲಿ ನೀವು ನಿರಾಶ್ರಿತರೆ. ಹಾಗೆಯೇ ಶ್ರವಣ ನಕ್ಷತ್ರದವರೆಗೂ ಹಾಗೆ. ಹೌದು, ಶ್ರೀನಿವಾಸರು ಎಲ್ಲಿದ್ರು? ಅಪ್ಪ ಯಾವುದೋ ಅಮ್ಮ ಅಲ್ವಾ, ಬಕುಳಾದೇವಿ ಅಲ್ವಾ ನನ್ನ ಮಗ ಅಂತ ಅಪ್ಕೊಂಡಿದ್ದು. ಸ್ವಾಮಿಯನ್ನ ಮೇಲೆ ವೈಕುಂಠ ಲೋಕದಿಂದ ಬಂದಂತ ಅನಾಥ ಮಗು ಅದು. ಎಲ್ಲೋ ಒಂದು ಧ್ಯಾನದಲ್ಲಿ ಕುಳಿತು ಬಿಟ್ಟಿರ್ತಕ್ಕಂಥ ಮಗು. ಆ ಮಗುವನ್ನಲ್ವಾ ಅಪ್ಕೊಳ್ಳೋದು ನನ್ನ ಮಗ ಅಂತ ಹೇಳ್ಬಿಟ್ಟು. ಯಶೋಧಾದೇವಿಯ ಅವತಾರ. ಯಾರಿದ್ರು, ಯಾರು ನಿಂತರು, ಯಾರು ಸಹಾಯಕ್ಕೆ ಬಂದ್ರು, ನನ್ನ ಪುಣ್ಯಾತ್ಮನಿಗೆ ಇಲ್ಲಿ ಗಾಯನೂ ಆಗೋಯ್ತೆ. ಆಯ್ತಾ, ಇಲ್ಲೂ ಗಾಯ ಆಗೋಯ್ತೆ. ಯೋಚನೆ ಮಾಡಿ ನೋಡಿ. ಆ ಬಕುಳಾದೇವಿ ನಿಂತು ಮದುವೆ ಮಾಡ್ತಾರೆಯೇ, ಹೋಗಿ ಕೇಳ್ತಾರೆಯೇ ಪದ್ಮಾವತಿಯನ್ನ, ಆಕಾಶರಾಜನ ಮಗಳನ್ನ ಹೋಗಿ ತಾನೇ ಹೋಗಿ ಕೇಳಿ. ನಾರದರು ಎಲ್ಲ ಅಲ್ಲೊಂದು ಶ್ರೀನಿವಾಸರ ಲೀಲೆಯೇ ನಡೆಯುತ್ತೆ. ಆದ್ರೂ ಕೊಡ್ತಾರೋ ಇಲ್ಲವೋ ಹೇಗೋ, ಸರಿ ಆಯ್ತು, ಮದುವೆ ಆಯ್ತು. ನನ್ನ ಪರಂಧಾಮಯನ್ನಿಗೆ ಶ್ರವಣ ನಕ್ಷತ್ರ, ತಿರುವೋಣಂ ನಕ್ಷತ್ರ ಅಂತ ಹೇಳ್ತೇವೆ, ನನ್ನ ಶ್ರೀನಿವಾಸ ಕಲ್ಯಾಣ, ಅದಕ್ಕೆ ಕೇಳಬೇಕು ಅಂತ ಹೇಳೋದು. ಮುಖ್ಯವಾಗಿ ರೋಹಿಣಿ ನಕ್ಷತ್ರದವರು, ಹಸ್ತ ನಕ್ಷತ್ರದವರು ಹಾಗೂ ಶ್ರವಣ ನಕ್ಷತ್ರದವರು ಕೃಷ್ಣ ರುಕ್ಮಿಣಿ ಕಲ್ಯಾಣ. ಕೃಷ್ಣರು ಕೂಡ ರುಕ್ಮಿಣಿಯನ್ ಮದುವೆ ಆಗುವಾಗ ಅಲ್ಲೊಂದು ಒದ್ದಾಟ. ಹಸ್ತ ನಕ್ಷತ್ರ ಯಾರದು? ವಿನಾಯಕ ನಕ್ಷತ್ರ. ಬಂದಿದ್ದೇಗೆ ನನ್ನ ಪರಂಧಾಮ. ತಂದೆಯೇ ತಲೆ ಕತ್ತರಿಸ್ಲಿಲ್ವಾ, ಯಾರೋ ನೀನು ಅಂತ ಹೇಳಿ ಅಲ್ಲೊಂದು ದೇವಿ ಮಾಯೆ ನಡಿಬೇಕಿತ್ತು. ಇರ್ಲಿ, ಗಜಮುಖ ಆಗಬೇಕಿತ್ತು, ಇರ್ಲಿ, ಗಜಾಸುರನ ಸಂಹಾರ ಆಗಬೇಕಿತ್ತು, ಇರ್ಲಿ. ಆದರೂ ಅವನನ್ನ ನೋಡಿ, ಆ ನನ್ನ ವಿನಾಯಕನನ್ನ, ನನ್ನ ಚಂದ್ರಚೂಡಾಯನನ್ನ, ನನ್ನ ಸಂಸ್ಥೆ ಹೆಸರು ಚಂದ್ರಚೂಡಾಯ ಏನು ಅಂತಿರಲ್ವಾ, ಹೋಗಿ ಗೂಗಲ್ ಅಲ್ಲಿ ಹುಡುಕಿ, ಚಂದ್ರಚೂಡಾಯ ಜ್ಯೋತಿಷ್ಯ ಅಂತ ಹೇಳಿ ಹೆಸರು ಇಟ್ಟಿದ್ದೇನಲ್ವಾ, ಗಣಪತಿಯೇ. ಇದನ್ನೆಷ್ಟೋ ಬಾರಿ CCJ ಕನ್ಸಲ್ಟೆನ್ಸಿ ಇನ್ನೊಂದು ಅಂದ್ಕೊಂಡ್ರು ಕೂಡ ಬೇಡ, ಚಂದ್ರಚೂಡಾಯ ಜ್ಯೋತಿಷ್ಯ ಹೀಗೆ ಇರ್ಲಿ, ಬದಲಾವಣೆ ಮಾಡೋದು ಬೇಡ. ಇಟ್ ಹಸ್ ಗಿವೆನ್ ಮಿ. ಆ ಗಣಪತಿ ನನಗೆ ಚೆನ್ನಾಗಿದೆ, ಗುರುವಿನ ಜೊತೆ ಇದೆ, ಕೋಟಿಗೊಬ್ಬನೇ ನಾನು. ಇಂಥದ್ದೊಂದು ವಿದ್ಯೆ ಕೊಟ್ಟಿರೋದ್ರಿಂದ ನಿಮ್ಮ ಬಳಿ, ನಿಮ್ಮ ಸೇವೆ, ಕೋಟಿ ಜನಗಳ ಜೊತೆ ಹೆಜ್ಜೆ ಆಗ್ತಿದ್ದೇನೆ, ಗೈಡೆನ್ಸ್ ಮಾಡ್ತಿದ್ದೇನೆ ಅಂದ್ರೆ ನಾನು ಕೋಟಿಗೊಬ್ಬನೇ. ಗುರು ಕೇತು ಸೇರಿದ್ರೆ ಕೋಟಿಗೊಬ್ಬ ಅನ್ನತಕ್ಕಂಥ ಮಾತು. ಅಂಥದ್ದೊಂದು ದೈವ ಕೊಟ್ಟಿರತಕ್ಕಂಥ ವರ.
ವಿಶಿಷ್ಟವಾಗಿ ಆನಂದವಿದೆ, ಚೈತನ್ಯವಿದೆ, ಸಮಾಧಾನವಿದೆ. ಎಸ್, ಚಂದ್ರ ಎಲ್ಲಿ ಆ ಸ್ವಾಮಿ? ಆ ಜ್ಞಾನ ಫಲ, ಆ ನಾರ್ತ್ ರೇಡ್ ಆಫ್ ಫಿಟ್ಟಿಂಗು ತೋರಿಸೋಣ ಲೋಕಕ್ಕೆ ಅಂತ. ಅಲ್ಲಿ ನೋಡಿ, ಚಂದ್ರನಿಗೆ ಕುಜ ಎಲ್ಲಿ? 3ನೇ ಮನೆಯವನು ಭ್ರಾತೃವೇ, ಅವನೇ ಶತ್ರುವಾಗಿ ಬಿಟ್ನ. ನಮ್ಮ ಅಣ್ಣನಿಗೆ ಸಿಗ್ಬಿಡ್ತು, ಎಲ್ಲ ಅಣ್ಣನಿಗೆ ಮುದ್ದು ಮಾಡೋದು, ಅವನಿಗೆ ಜ್ಞಾನ ಫಲ ಕೊಟ್ಬಿಟ್ರೆ ಅಂತ ಸಿಟ್ಟು ಮಾಡಿಕೊಂಡು ಅಷ್ಟಮಾಧಿಪತಿ ಕುಜ, ಸ್ಕಂದ, ಸುಬ್ರಹ್ಮಣ್ಯ. ನೋಡಿ, ಇದನ್ನೇ ತಿಳ್ಕೊಳ್ಳೋದು. ಏನಕ್ಕೆ? ಚಂದ್ರನಿಗೆ ಈ ಒಂದು ಹಸ್ತ ನಕ್ಷತ್ರಕ್ಕೆ ಭೂಮಿ ಹಾಗೂ ಭ್ರಾತೃ ವಿಚಾರದಲ್ಲಿ ಇರ್ತಾರೆ, ಎಲ್ಲೋ ದೂರದಲ್ಲಿ ಇರ್ತಾರೆ. ಭೂಮಿ ಇರುತ್ತೆ, ಸರಿಯಾಗಿ ಅನುಭವಿಸೋಕ್ ಬಿಡಲ್ಲ. ಭೂಮಿ ಇರುತ್ತೆ, ನೀವು ತೆಗೆದುಕೊಳ್ಳುವ ಯಾವುದೇ ಭೂಮಿ ಹಸ್ತ ನಕ್ಷತ್ರಕ್ಕೆ ನೋವಿರುತ್ತೆ. ಅಲ್ಲೊಂದು ವಾಸ್ತು ಸರಿ ಇರೋಲ್ಲ, ಅಲ್ಲೊಂದು ರೋಡ್ ಸರಿ ಇರೋಲ್ಲ, ಅಲ್ಲೊಂದು ಕುತ್ತಿರುತ್ತೆ, ಕುಬೇರ್ ಮೂಲೆನೋ ನೈಋತ್ಯ ಮೂಲೆನೋ, 100% ಈಶಾನ್ಯ ಮೂಲೆಯೋ, ಈಶಾನ್ಯ ಮೂಲೆಯಲ್ಲೊಂದು ದೋಷ ಬರುತ್ತೆ. ಗುರು ಬಂದು ಈಶಾನ್ಯ ಕಾರಕ. ಸೊ ಖಂಡಿತ ದೇವ ಮೂಲೆಯಲ್ಲೊಂದು ದೋಷ ಬರುತ್ತೆ, ಎಂಟ್ರೆನ್ಸ್ ಅಲ್ಲೇ. ಅಲ್ಲಿ ಏನೋ ಒಂದು ಕಸ ತಂದು ನಿಲ್ಸುತ್ತೆ, ಅಲ್ಲಿ ಸರ್ಪಗಳು ಓಡಾಡ್ತವೆ, ಅವರ ಮನೆಯ ಸೋದರರಿಗೆ ಕಂಟಕ ಆಗುತ್ತೆ, ಭೂಮಿ ಜಗಳಗಳಾಗ್ತವೆ, ಭೂಮಿ ಕಲಹಗಳಾಗ್ತವೆ, ಸ್ವಂತ ಮನೆ ಕಟ್ಟೋಕೆ ಅಷ್ಟು ಬೇಗ ಬಿಡಲ್ಲ. ಸಂಗಾತಿ ಹೇಳೋದು ನೀವ್ ಅರ್ಥ ಆಗಲ್ಲ, ನೀವ್ ಹೇಳೋದು ಸಂಗಾತಿಗೆ ಅರ್ಥ ಆಗೋಲ್ಲ. ಆಕಸ್ಮಿಕ ಭೂಲಾಭ ಬರುತ್ತೆ, ಬಟ್ ಬರೋಷ್ಟಲ್ಲಿ 50 ದಾಟಿರುತ್ತೆ. ಬಂದ್ರು ಕೂಡ ಅದನ್ನ ದೊಡ್ಡದಿದೆ, ಹೇಳ್ಕೊಳ್ಳಾಗದೆಯೇ ಒಳಗಡೆನೇ ಕೊರಗು ಹಸ್ತ ನಕ್ಷತ್ರಕ್ಕೆ. ಯಾಕೆ? ಸುಬ್ರಹ್ಮಣ್ಯ ಆ 8ನೇ ಮನೆ ಅಧಿಪತಿ. 3ನೇ ಮನೆ ಸೂಪರ್, ಆದ್ರೆ 8ನೇ ಮನೆ ಅದೇ ಮನೆಯ ಅಧಿಪತಿ. ಕನ್ಯಾ ರಾಶಿಯವರಿಗೆ ಮುಖ್ಯವಾಗಿ ಹಸ್ತ ನಕ್ಷತ್ರಕ್ಕೆ, ಚಂದ್ರ ನಕ್ಷತ್ರಕ್ಕೆ ಶಶಿಮಂಗಳ ಯೋಗ ಆಗ್ಬೇಕದು ವಿಶೇಷ. ಆದರೆ ಕುಜ ಅಲ್ಲಿ ಕೆಡಿಸುತ್ತೆ. ಗುರುವು ಕೂಡ ಯಾವತ್ತಾದರೂ ತಾಯಿ ಮಾತನ್ನ ತಂದೆ ಕೇಳ್ತಾರ? ಅಪರೂಪ. ಅದಕ್ಕೆ ಹಸ್ತ ನಕ್ಷತ್ರದವರಿಗೆ ಗುರುದೋಷ. ಗಂಡ ಇಲ್ಲ ಹೆಂಡತಿ ಅಲ್ಲೊಂದಿರುತ್ತೆ, ಕೊರತೆ ಇರುತ್ತೆ. ಇಲ್ಲ ಅಂತ ಹೇಳ್ಬಿಡಿ, ಎಷ್ಟು ಜನ ಕಮೆಂಟ್ಸ್ ಆಗ್ತಿರ್ ನಾನು ಕಾಯ್ತಿರ್ತೀನಿ. ಈ ಭೂಮಿ ಇಲ್ಲ ಒಡ ಹುಟ್ಟಿದವರು ಹಾಗೂ ವಿಶೇಷವಾಗಿ ಭೂಮಿ ಕೇಸುಗಳು ನೋಡಿದ್ದೇನೆ ನಾನು ತುಂಬಾ ಜನಕ್ಕೆ. ಮೊನ್ನೆ ಕೂಡ ಯಾವುದೋ ಒಂದು ಕೇಸು, ತಮಾಷೆ ಹೇಳ್ಬೇಕು ಅಂದ್ರೆ 40 ಲಕ್ಷ ಪ್ರತಿ ತಿಂಗಳು ಕೊಡ್ಬೇಕು ಕಾಂಪನ್ಸೇಷನ್ ಅನ್ನತಕ್ಕಂಥದ್ದು. ಯಪ್ಪ, 40 ಲಕ್ಷ ಆದಾಯ ಇದೆಯೋ ಇಲ್ವೋ? ಇನ್ನೂ ಆಕೆಗೆ 1,35,000 ಸಂಬಳ ಬರ್ತಿದೆ, ಒಳ್ಳೆ ಉದ್ಯೋಗದಲ್ಲಿದ್ದಾಳೆ. ಗಂಡನ್ಗೆ 2.5 ಲಕ್ಷನೋ 2,70,000 ಬರುತ್ತೆ. ಅರ್ಧ ಸಂಬಳ ಕೊಡುವಂತ ಸ್ವಾಮಿ ಆಕೆ ದುಡಿತಿದ್ದಾಳೆ, ಆಲ್ರೆಡಿ ಇದೆ, ನನಗೂ ಕಮಿಟ್ಮೆಂಟ್ ಇದೆ, ನಾನು ಇನ್ನೊಂದು ಬದುಕು ಕಟ್ಬೇಕು. ಅವೆಲ್ಲ ಇಲ್ಲ, ಅರ್ಧ ಕೊಡೋ. ಈಗ ನೋಡಿ, ಆಕೆಗೆ 2,70,000, ಇಲ್ಲಿ 1,30,000, ಆತನಿಗೆ 1,35,000. ಹ್ಯಾಂಡ್ ಟು ಮೌತ್ ಅನ್ನತಕ್ಕಂಥ ಒಂದು ಭಾವ. ನೋಡಿ, ಈ ತರದ ದಲ್ದಲ್ಗಳನ್ನ ತುಂಬಾ ನೋಡಿಬಿಟ್ಟಿದ್ದೇನೆ. ವಿಶೇಷವಾಗಿ ಶ್ರವಣ ನಕ್ಷತ್ರದವರೆಗೂ ಅದೇ, ನೀವೇ ಓಡಬೇಕು, ನೀವೇ ಎಳಿಬೇಕು. ನೀವು ನೋಡಿದ್ರೆ ಎಲ್ಲಾರ್ಗೂ ಗುರು. ನಿಮಗಿರೋ ಒಂದು ಬುದ್ಧಿಶಕ್ತಿ, ಜ್ಞಾನ ಶಕ್ತಿ ಅಪರಿಮಿತ. ಗುರು 3ನೇ ಮನೆ ಎಲ್ಲಿಂದ ನೋಡ್ತಾನೆ? 3ನೇ ಮನೆ ಅಧಿಪತಿ 7ನೇ ಮನೆ. ನೋಡೋರ್ ಕಣ್ಣಿಗೆ ಹಬ್ಬದೂಟವಾಗಿ ಕಾಣಿಸ್ತೀರಿ. 9ನೇ ಮನೆ ಸೂಪರ್. 9ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಬುಧನನ್ನ ಗುರು ನೋಡ್ತಾನೆ. ವಾವ್ ಅಂತ ಕಾಣಿಸುತ್ತೆ. ನಿಮ್ಮ ಅಡ್ವೈಸು, ನಿಮ್ಮ ನಾಲೆಡ್ಜು ಸೂಪರ್. ಬೇರೆಯವರಿಗೆ ಗುರು ಬಂದು ಇನ್ನೊಬ್ಬರಿಗೆ. ಸೊ ನೀವು ಆ ಒಂದು ಇನ್ನೊಬ್ರು ಕಟ್ಟಿರೋ ಒಂದು ಕೋಟೆನ್ ನೋಡ್ಕೋಬೇಕು, ಇಲ್ಲ ಗೈಡೆನ್ಸ್ ಮಾಡಬೇಕು, ಇಲ್ಲ ಸೂಪರ್ವೈಸರ್ ಮಾಡಬೇಕು. ಇಲ್ಲ ಒಬ್ಬರೇ ಪರಿಶ್ರಮ. ತುಂಬಾ ಜನ ಮಕರ ರಾಶಿಯವ್ರಿಗೆ ಅದೊಂದು ಆಗಿರುತ್ತೆ. ತಾವೇ ಎದ್ದೊಳ್ಬೇಕು, ತಾವೇ ಕಟ್ಟಬೇಕು. ಅಲ್ಲೆಲ್ಲೋ ಅರ್ಧ ಭಾವ. ಗುರು 12ನೇ ಮನೆ ಅಧಿಪತಿ, ಅಷ್ಟಮಾಧಿಪತಿ ಸೂರ್ಯ, ಬಾಧಕಾಧಿಪತಿ ಚಂದ್ರ, ಹೋಗ್ಲಿ ಯೋಗ ಕೊಡೋ ಬುಧ, ಆ ಮನೆ ಷಷ್ಠಾಧಿಪತಿ. ದಲ 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 ಅಂತಿರುತ್ತೆ. ಹೌದು ಅಲ್ವೋ ಹೇಳಿ? ಶ್ರವಣ ನಕ್ಷತ್ರದವರು ಶ್ರೀನಿವಾಸರಿಗೆ ಎಲ್ಲಿ ಅಪ್ಪ ಇದ್ರು? ಅಲ್ಲೆಲ್ಲೋ ಮನೆಯ ವಿಚಾರ, ಕುಟುಂಬ ವಿಚಾರ, ಮದುವೆ ವಿಚಾರ. ನೀವು ನಿಮ್ಮ ಸಂಗಾತಿಯನ್ನ ಪ್ರೀತಿಸೋಷ್ಟು ಇನ್ಯಾರು ಪ್ರೀತಿಸ್ಲಾರು. ಯಾರಾದರೂ, ನಾ ಹೇಳ್ತಿರ್ತೇನೆ, ಮಕರ ಲಗ್ನದಲ್ಲಿ ಹುಟ್ಟಿದ ಪುರುಷರನ್ನ ಯಾವುದಾದ್ರೂ ಸ್ತ್ರೀಗೆ ಸಿಕ್ಕಿಬಿಟ್ರೆ, ನಾನು ನೋಡಿದಾಗೆ, ನಾನು ನೋಡಿರೋ ಒಂದು ಕಡಿಮೆ ಅಂದ್ರೆ ಒಂದು 7-8 ಲಕ್ಷ ಜಾತಕ ನೋಡಿದ್ದಾನೆ. ಈ ಒಂದು 30-32 ವರ್ಷದ ಪಯಣದಲ್ಲಿ ದಿನಕ್ಕೊಂದು 50 ಜನ ಅಂತ ಹಾಕೊಳ್ಳಿ ಮಕ್ಕಳೇ.
ನಾನು 300 ಜನ ನೋಡಿರೋದುಂಟು 2 ನಿಮಿಷಕ್ಕೆ 3 ನಿಮಿಷಕ್ಕೆ, ಬೆಳಿಗ್ಗೆ ಒಂದು 7-7:30 ರಾತ್ರಿ 11 ಗಂಟೆವರೆಗೂ ನಾನ್ ಸ್ಟಾಪ್. ಆಮೇಲೆ 200ಕ್ಕೆ ತಗೊಂಡ್ ಬಂದೆ, ಆಮೇಲೆ 100ಕ್ಕೆ ತಗೊಬಂದೆ, ಆಮೇಲೆ 50ಕ್ಕೆ ತಗೊಬಂದೆ, ಆಮೇಲೆ 25ಕ್ಕೆ ತಗೊಬಂದೆ. ಈಗ ವಾರಕ್ಕೆ 2 ಇಲ್ಲ 3 ದಿನ ಬೆಂಗಳೂರಲ್ಲಿ ಇದ್ರೆ ಬಿಟ್ಬಿಡ್ರಪ್ಪ ಅಂತ ಹೇಳ್ಬಿಟ್ಟು. ಆವ್ರೇಜ್ 50 ಜನ ಅಂದ್ರೆ 1500 ಅಂದ್ರೆ ವರ್ಷಕ್ಕೆ 15,000. ಇನ್ನೂ ಬಿಟ್ಬಿಡಿ, 30 ವರ್ಷಕ್ಕೆ ಲೆಕ್ಕ ಹಾಕೊಳ್ಳಿ. 4.25 ಲಕ್ಷದಿಂದ 5 ಲಕ್ಷ ಜನ. ಯಾವ ಮನಃಶಾಸ್ತ್ರಜ್ಞನು ಯಾರೂ ನೋಡದಷ್ಟು ಜನಗಳ ಜೊತೆ ಮಾತಾಡ್ತಾ ಜಾತಕಗಳು. ಅದಕ್ಕೆ ನೋಡಿದ ತಕ್ಷಣ ಇದಿಷ್ಟೇ. ನೋಡಿ 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 ಆ ಗ್ರಹಗಳ ಒಂದು ಭಾವ, ಭಗವಂತ ಕೊಟ್ಟಿರೋ ಒಂದು ಅನುಗ್ರಹ ಹಾಗೂ ನಿಮ್ಮ ಪ್ರೀತಿ, ನಿಮ್ಮ ಸೇವೆ. ಕೋಟೀಶ್ವರ ಅಂತ ಹೇಳೋದು ಅದಕ್ಕೆ. ನಾನು ನಿಮ್ಮ ಪ್ರೀತಿ ಸಿಕ್ಕಿದ ಮೇಲೆ, ಆ ಒಂದು ಗೌರವ ಸಿಕ್ಕಿದ ಮೇಲೆ ಇನ್ನೇನ್ ಬೇಕು ಮಕ್ಕಳೇ, ಚೆನ್ನಾಗಿದ್ದೇನೆ ಇರ್ಲಿ. ಸೊ ಅಂತ ಒಂದು ಮಕರ ರಾಶಿಗೆ ಅದಕ್ಕೆ ಗುರು ಬಂದು ಅಲ್ಲಿ ನೀಚತ್ವ ಭಾವ ಆಗ್ಬಿಡತ್ತೆ. ಅಲ್ಲೊಂದು ನೋವು. ಯಾರು ಇವತ್ತು ತುಂಬಾ ಜನ ನಮ್ಮ ಕಾಲಕ್ಕೆ ಬೇಜಾರು ಮಾಡ್ಕೋಬೇಡಿ, ಯಾರಾದ್ರೂ ತಾಯಂದ್ರು ಭದ್ರವಾಗಿದ್ರ, ಮಕ್ಕಳು ಏನಾದ್ರೂ ತಗೊಬಂದ್ ತಾಯಿ ಕೈ ಕೊಡ್ತಿದ್ರ, ತಾಯಿನ ಭದ್ರ ಮಾಡ್ತಿದ್ರ, ಏನೋ ಮನೆ ಕೊಟ್ಟಿದ್ದು ಯಜಮಾನ ಕೊಟ್ಟಿದ್ರಲ್ಲೇ ಸರಿಪಡಿಸ್ಕೊಂಡು ಅಲ್ಲೊಂದು ತಳಮಳ ಒದ್ದಾಟ, ತನ್ನ ಕಣ್ಣೀರಿರ್ಬೋದು, ಸಂಕಟ ಇರ್ಬೋದು, ಕಾಯಿಲೆ ಇರ್ಬೋದು, ಇನ್ನೊಂದಿರ್ಬೋದು. ತಾಯಿ ಹೃದಯ ಅಂತ ಹೇಳ್ತೇವೆ ಶ್ರವಣ ನಕ್ಷತ್ರದವರನ್ನ. ಅದಕ್ಕೆ ಅಷ್ಟು ಪ್ರೀತಿಸೋದು. ಮಕರ ಲಗ್ನದ ಪುರುಷರನ್ನ ಮದುವೆಯಾದ ಸ್ತ್ರೀಯರಿಗೆ, ಮಕರ ರಾಶಿಯ ಪುರುಷರನ್ನ ಮದುವೆಯಾದವರಿಗೆ, ಕಟಕ ರಾಶಿ ಕಟಕ ಲಗ್ನದ ಸ್ತ್ರೀಯನ್ನು ಮದುವೆಯಾದವರಿಗೆ, ಇವೆಲ್ಲ ಕೆಲವೊಂದು ಲೆಕ್ಕ ಇದೆ. ನೋಡಿದ್ದೇನೆ ನಾನು, ನನ್ನ ಅನುಭವದ ಮೇಲೆ ಎಲ್ಲೂ ಇಲ್ಲ. ಅದು ಜೈಮಿನಿ ಸೂತ್ರಗಳಲ್ಲೂ ಹುಡುಕಿದ್ದೇನೆ ನಾನು, ಇದೇನಾದ್ರೂ ಇದೆಯಾ ಅಂತ. ಅವನ್ ಎಂತ ಮೂರ್ಖ ಇದ್ರು, ಇವ್ರು ಎಂತ ಮೂರ್ಖಳಿದ್ರು ಕೂಡ ಅವ್ರು ನಿಂತ್ಕೋತಾರೆ. ಸೊ ಅಂತ ನಿಮಗೆ ಈ ಒಂದು ಮಕರ ರಾಶಿಯವರಿಗೆ ಗುರು ಉಚ್ಚಂಗತ ಯಾಕೆ, ಹೇಗೆ ರಿಸಲ್ಟ್ ಕೊಡ್ತಾನೆ, ನಿಜವಾಗ್ಲೂ ವಿಲ್ಲಿ ಡಸ್, ಅವೆಲ್ಲವನ್ನ ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಹೌದು, 2026 ಗುರು ಜೂನ್ 2ನೇ ತಾರೀಕಿಗೆ ಬಂದು ಕರ್ಕಾಟಕ ರಾಶಿಯಲ್ಲಿ ತನ್ನ ಯಥಾಸ್ಥಾನ, ಉಚ್ಚ ಸ್ಥಾನ, ತನ್ನ ಮೂಲ ತ್ರಿಕೋಣದಲ್ಲಿ ಬಹು ವಿಶೇಷವಾಗಿ ತನ್ನ ಒಂದು ಉಚ್ಚ ಸ್ಥಾನ ನೋಡೋದಲ್ಲದೆ ಹಂಸಯೋಗವನ್ನ ನೋಡ್ತಾರೆ. ಮಕರ ರಾಶಿಗೆ 7ನೇ ಮನೆ. ಗುರು ಬಂದು 2, 5, 7, 11, 9ನೇ ಮನೆ ಕೂಡ ಬ್ಯೂಟಿಫುಲ್. ಯಾಕಂದ್ರೆ ಪೂರ್ವ ಪುಣ್ಯ ಸ್ಥಾನ ಹಾಗೂ ಲಗ್ನ ಭಾವವನ್ನ ನೋಡುತ್ತೆ. ಈಗ ನೋಡಿ, ಗುರು ನಿಮಗೆ 2026 ಈ ಜೂನ್ 2ರಿಂದ ನವೆಂಬರ್ 1ರವರೆಗೂ 7ನೇ ಮನೆಯಲ್ಲಿ ಇರುತ್ತೆ. 7 ಅಂದ್ರೆ ಏನು? ಸ್ನೇಹಿತರು, ಪಾಲುದಾರಿಕೆ, ಕೊಡೋದು, ತಗೊಳ್ಳೋದು, ಸಂಗಾತಿ, ಹೆಂಡತಿ. ಗುರುವೇ ಬಂದು ನಿಂತು ಬಿಡ್ತು ಅಂದ್ರೆ ಅದು ನೋಡಿ, ಗುರು ಬರೀ ಒಂದು 16 ದಿನ ವೈಬ್ರೇಷನ್ ಅಲ್ಲಿ ಇರುತ್ತೆ ಅಷ್ಟೇ. ಪುನರ್ವಸು ನಕ್ಷತ್ರ. ಸೊ ತಳಮಳಗಳಾಗಿದ್ದಾವೆ, ಕೆಲವೊಂದು ಒದ್ದಾಟಗಳು ಆಗಿದ್ದಾವೆ, ಎಸ್. ಆದರೆ 18ರಿಂದ ನವೆಂಬರ್ 1ರವರೆಗೂ ಯಾಕೆ ಉಚ್ಚಂಗತ ಅಂತ ಹೇಳ್ತಾನೆ ಗೊತ್ತಾ? ತನ್ನ ಸ್ವತಃ ನಕ್ಷತ್ರ ಆಗಿರ್ತಕ್ಕಂಥ ಪುಷ್ಯ ನಕ್ಷತ್ರದಲ್ಲಿ ಗುರು ಮೂವ್ ಆಗುತ್ತೆ. ಉಚ್ಚ ಸ್ಥಾನದ ಶನಿ ನಕ್ಷತ್ರದಲ್ಲಿ, ಅಲ್ಲಿ ಉಚ್ಚ, ಸೂಪರ್. ತನ್ನದೇ ನಕ್ಷತ್ರ
ಶನಿ ಇರೋ ಮನೆಗೆ ಬಲ, ನೋಡೋ ಮನೆಗೆ ಎಡವಟ್ಟು ಮಾಡಬೇಕು. ಈಗ ನೋಡಿ ತಮಾಷೆ, 7ನೇ ಮನೆ ದಿಗ್ಬಲ ಆಗ್ಬಿಡುತ್ತೆ. ದಿಗ್ಬಲಂ, ಮಕರ ಲಗ್ನದವರಿಗೆ ದಶಾಭುಕ್ತಿಗಳೇನಾದ್ರೂ ಚೆನ್ನಾಗಿತ್ತು, ಶನಿ ದಶೆ, ಬುಧ ದಶೆ ನಿಮ್ ಜಾತಕದಲ್ಲಿ ಚೆನ್ನಾಗಿದ್ದು, ಶುಕ್ರ ದಶೆ, ರಾಹು ದಶೆ, ರಾಹು ನೋಡಿ ಆ ಒಂದು ಕುಜ ಉಚ್ಚಂಗತ ಆಗತಕ್ಕಂಥ ಧನಿಷ್ಠ ನಕ್ಷತ್ರ ಫೋರ್ಸಿಗೆ ಈಗ ಬರುತ್ತೆ. ಇನ್ನೊಂದು ಸ್ವಲ್ಪ ದಿನ ಅದನ್ನು ಬಿಡಿಸಿ ಹೇಳ್ತಾನೆ, ಅದು ಕೂಡ ಗೋಚಾರ ಫಲ ಉಂಟು. ಶನಿಯ ಸಾರದಲ್ಲಿ ಗುರು ಪುಷ್ಯಾಮೃತ ಯೋಗಕ್ಕೆ ಬಂದಾಗಲೂ ಕೂಡ 60 ದಿನ ಕೊಡ್ತಕ್ಕಂಥ ಬದಲಾವಣೆಗಳು ಕೂಡ ರಾಶಿ ಅಂತರ್ಗತವಾಗಿ ತಿಳಿಸ್ಕೊಡ್ತಾನೆ. ಎಸ್, ರಾಹು ಧನಿಷ್ಠ ನಕ್ಷತ್ರಕ್ಕೆ ಬಂದಾಗ ಏನಾಗುತ್ತೆ ಅನ್ನತಕ್ಕಂಥದ್ದು ಕೂಡ ತಿಳಿಸ್ಕೊಡ್ತಾನೆ. ಇರ್ಲಿ, ಅದನ್ನು ಒಂದು ಸಂಚಿಕೆ ಮಾಡಿಕೊಡ್ತಾನೆ. ಈಗ ಅಲ್ಲಿ ನೋಡಿ, ಪುಷ್ಯ ನಕ್ಷತ್ರ ದಿಗ್ಬಲ, ಶನಿಯ ಸಾರದಲ್ಲಿ, ಶನಿ ನೋಡೋದು ಹೇಗೆ? 3ನೇ ಮನೆ, ನಿಮ್ಮ 7ನೇ ಮನೆಯಿಂದ 7, 8, 9 ಭಾಗ್ಯಸ್ಥಾನ ನೋಡಾಯ್ತು ಶನಿಯ ರೂಪದಿಂದ. ಅಲ್ಲಿಂದ 7ನೇ ಭಾವ ಯಾವುದು? ನಿಮ್ಮ ಮನೆಯೇ. ಇರೋ ಮನೆಗೆ ದಿಗ್ಬಲ. 7 ಅಂದ್ರೆ ಕೊಡೋದು ತಗೊಳ್ಳೋದನ್ನೆಲ್ಲ ದಿಗ್ಬಲ. ಅಲ್ಲಿಂದ 10ನೇ ಮನೆ ವಿಶೇಷವಾಗಿ ಎಲ್ಲಿಗೆ ನೋಡುತ್ತೆ? ಮೇಷ. ಕುಜ ನಿಮ್ಮ ಮನೆಗೆ ಉಚ್ಚ ಸ್ಥಾನ. ಅಲ್ಲಿ ಯಾರಿದ್ದಾರೆ? ಕುಜನೇ ಕೂತಿದ್ದಾನೆ. 1, 2 ರೂಪದಲ್ಲಿ ಗುರು. ಅದಾದ್ಮೇಲೆ ಆಶ್ಲೇಷ ನಕ್ಷತ್ರ ಆಗಸ್ಟ್ 18 ಕಳಿತಿದ್ದಾಗೆ ಬುಧನ್ ನಕ್ಷತ್ರ, ಭಾಗ್ಯಾಧಿಪತಿ ನಕ್ಷತ್ರ ಅಲ್ವಾ. ಸೊ ನಿಮಗೆ ಭಾಗ್ಯ, ಸೌಭಾಗ್ಯ, ಅಧಿಕಾರ, ಅಂತಸ್ತು, ಪದವಿ ಇವೆಲ್ಲವೂ ಕೊಡಬೇಕು. ಗುರುವೇ ನಿಮ್ಗೆ 7ನೇ ಮನೆಯಿಂದ ಕುತ್ಕೊಂಡು ನೋಡ್ತಿದ್ದೆ. ನನ್ನ ಮನೆಯಲ್ಲಿ ಕುತ್ಕೊಂಡು ಇನ್ನೊಬ್ಬರು ನೋಡೋದಕ್ಕೂ ಗುರು ಅಲ್ಲಿಂದ ನಮಗೆ ಗೈಡೆನ್ಸ್ ಎದುರುಗಡೆಯಿಂದ ಬರ್ತಿದೆ. ಏನಕ್ಕೆ ಗುರು ತನ್ನ ಮನೆಗೆ ಶಾಪ, ಇನ್ನೊಬ್ಬರಿಗೆ ಅಂದ್ರೆ ಯಾಕೆ? ತುಂಬಾ ದೊಡ್ಡ ಗುರುಗಳು. ಶಂಕರಾಚಾರ್ಯರಿಗೆ ಭಗಂಧರ ಕಾಯಿಲೆ ಇತ್ತು. ರಾಮಾನುಜಾಚಾರ್ಯರನ್ನ ತಂಜಾವೂರಿಂದ ಕಳಿಸ್ಬಿಟ್ಟಿದ್ರು. ಅಲ್ಲೊಂದು ಶೈವ ಸಂಪ್ರದಾಯ ಉಚ್ಛ್ರಾಯ ಸ್ಥಿತಿ. ಆ ಸಮಯದಲ್ಲಿ ರಾಮಾನುಜಾಚಾರ್ಯರ ಆ ಒಂದು ವೈಷ್ಣವ ಸಂಸ್ಕೃತಿಯನ್ನು ಒಪ್ಕೊಳ್ಳಿಲ್ಲ ಅವರು. ರಾಜ ಮಹಾರಾಜರುಗಳು ದಂಡಯಾತ್ರೆ, ತುಂಬಾ ದೊಡ್ಡ ಒಂದು ಪರಿವಾರದ ಜೊತೆ ಮೇಲುಕೋಟೆಗೆ ಬಂದು ನೆಲೆಸಿ ನಮ್ಮ ಚೆಲುವರಾಯ ಸ್ವಾಮಿಯನ್ನ ಜಗತ್ತಿಗೆ ತೋರಿಸ್ಕೊಟ್ಟಂತವರು, ನಮ್ಮ ಶ್ರೀರಂಗನಾಥನನ್ನ ತೋರಿಸ್ಕೊಟ್ಟಂತವರು. ಆದಿರಂಗ, ಮಧ್ಯರಂಗ, ಕೊನೆ ರಂಗದಿಂದ ಬಂದಂತವರು ಇವೆಲ್ಲವನ್ನ ತೋರಿಸ್ಕೊಟ್ರು. ಮಧ್ವಾಚಾರ್ಯರನ್ನ ಬಿಟ್ರ, ರಾಘವೇಂದ್ರಾಚಾರ್ಯರನ್ನ ಬಿಟ್ರ, ಯಾರ ಕನಕದಾಸರನ್ನ ಬಿಟ್ರ, ಪುರಂದರದಾಸರನ್ನ ಬಿಟ್ರ, ಬಸವಣ್ಣನವರನ್ನ ಬಿಟ್ರ, ಅಕ್ಕ ಮಹಾದೇವಿಯನ್ನ ಬಿಟ್ರ, ಯಾವ ಗುರುಗಳು ನಿಜವಾದ ಶುದ್ಧಾತ್ಮಿಕವಾಗಿರತಕ್ಕಂಥ ಬೌದ್ಧಾತ್ಮಿಕ ಅಲ್ಲ, ಭೋಗಾತ್ಮಿಕ ಅಲ್ಲ, ಅವರು ಬೇರೆ ಬಿಟ್ಬಿಡಿ, ಅವ್ರ ವಿಚಾರ ಬೇಡ. ನಿಜವಾದ ಒಂದು ಧರ್ಮದ ಪ್ರಭೆಯನ್ನೇ ನಮಗೆ ಬೆಳಗಿಸಿದಂತ ಗುರುಗಳನ್ನೇ ಬಿಡಲಿಲ್ಲ. ಅವರ ಒಂದು ಪರ್ಸನಲ್ ಲೈಫ್ ನೋಡಿ. ರಾಘವೇಂದ್ರಾಚಾರ್ಯರ ಧರ್ಮಪತ್ನಿಯೇ ಅಯ್ಯೋ ಹಿಂಗಾಗೋಯ್ತು, ಆಕೆಗೆ ಏನೇನೋ ಆಸೆ. ಆ ಸನ್ಯಾಸತ್ವ ತಗೊಂಡಾಗ ತಡಿಲಾರದೆ ಆಕೆ ಬಾವಿಗೆ ಬಿತ್ತಿರ್ಕೋತಾರೆ. ಯೋಚನೆ ಮಾಡಿ ನೋಡಿ. ಇದ್ದು ಹಿಂದ್ಗಡೆ ಆ ಒಂದು ಆನಂದವನ್ನ ನನ್ನ ಧರ್ಮಪ್ರಭು ಧರ್ಮಪೀಠಕ್ಕೆ ಏರ್ಬಿಟ್ರಲ್ಲಂತ ಆನಂದ ಪಡಬೇಕಾದಂತ ತಾಯಿ ಜೀವ ನೋವು ತಡಿಲಾರ್ದೆ ಅದೆಷ್ಟು ಇನ್ನಷ್ಟು ವೈರಾಗ್ಯಕ್ಕೆ ದಾಟಿಸ್ಬಿಡ್ತು ಅವರನ್ನ. ಪವಾಡಗಳನ್ನೇ ಸೃಷ್ಟಿಸಿಬಿಟ್ಟು ಇವತ್ತಿಗೂ ಆ ಬೃಂದಾವನ ಕ್ಷೇತ್ರ ಇವತ್ತಿಗೂ ಪವಾಡಗಳನ್ನ ಮಾಡುತ್ತಿದೆ. 800 ವರ್ಷಗಳವರೆಗೆ ನಾನು ದಾರಿ ತೋರಿಸುತ್ತೇನೆ ಅಂತ ಆ ಮಹಾ ಗುರು ನಮಗ್ ದಾರಿ ಮಾಡಿಸಿಟ್ಟು ಹೋಗಿದ್ದಾರೆ ಶಂಕರಾಚಾರ್ಯರು. ಇಲ್ಲಿಂದ ಕಾಶಿಯವರೆಗೂ ಯೋಚನೆ ಮಾಡಿ ನೋಡಿ. ಯಾರಾದರೂ ನಿಜವಾದ ಸಂತ ಬಸವಣ್ಣನವರ ಬಗ್ಗೆ ನಿಮಗೆ ನಾನು ಹೇಳುವಷ್ಟು ದೊಡ್ಡವನಲ್ಲಪ್ಪ. ನಿಮ್ಮಿಂದ ತಿಳ್ಕೊಂಡಿರೋದು, ನಿಮ್ಮಿಂದ ಕಲ್ತಿರೋದು ಒಂದಷ್ಟು ಒಗ್ಗರಣೆ ಹಾಕಿರೋದು ಅಷ್ಟೇ. ಅಕ್ಕ ಮಹಾದೇವಿ ಯೋಚನೆ ಮಾಡಿ ನೋಡಿ. ಕೈವಾರ ತಾತಯ್ಯ ಅವರ ಧರ್ಮಪತ್ನಿ ಏನಂತ ಹೇಳ್ತಾ ಇದ್ದಂತೆ ಗೊತ್ತಾ? ತಾತಯ್ಯ ಬಳೆಗಳಿಟ್ಕೊಂಡು ಊರೂರು ಮಾರಕ್ಕೆ ಹೋಗೋದು, ಮಾರಿಬಿಟ್ಟು ಅದ್ರಲ್ಲಿ ಬಂದಂತ ದುಡ್ಡಲ್ಲಿ ಸಂಸಾರ. ಆಕೆಗೂ ವಿಪರೀತ ವ್ಯಾಮೋಹ, ವಿಪರೀತ ಆಸೆ, ವಿಪರೀತ ವ್ಯಾಪಾರಿ ಬುದ್ಧಿ. ಆದ್ರೆ ಇವರು ವ್ಯಾಪಾರಿ ಕುಟುಂಬದಲ್ಲಿ ಹುಟ್ಟಿರತಕ್ಕಂಥ ಸಂತ ನಮ್ಮ ಕೈವಾರ ತಾತಯ್ಯ. ನೀವು ಹೋಗಿ ಆ ಗದ್ದುಗೆ ನೀವು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಅಲ್ಲೊಂದು ಬಳೆ ದಾನ ಅನ್ನೋದಿದೆ. ಅಜ್ಜ ಏನ್ ಮಾಡೋರಂತೆ ಗೊತ್ತಾ? ಯಾರಾದ್ರೂ ಬಂದ್ಬಿಟ್ಟು ಅಜ್ಜ ಬಳೆ ಇಲ್ಲ ಅಜ್ಜ ಅಂತ ಹೇಳಿದ್ರೆ, ತಾತ ಬಳೆ ಇಲ್ಲ ತಾತ ಅಂತ ಹೇಳಿದ್ರೆ, ತಮ್ಮ ಹತ್ರ ಇದ್ದ ಬಳೆಗಳನ್ನೆಲ್ಲ ಹಾಕ್ಬಿಟ್ಟು ಬರೋರಂತೆ. ಬಡವರು ದುಡ್ಡಿಲ್ಲ, ಇರ್ಲಮ್ಮ ಚೆನ್ನಾಗಿರುವಂತ ಅವ್ರಿಗದೊಂದು ಆನಂದ ಬಳೆ ಹಾಕ್ಸೋದು ಅಂದ್ರೆ.
ಅದೊಂದು ಮುತ್ತೈದೆತನದ ಪ್ರತೀಕ. ತುಂಬಾ ಜನಕ್ಕೆ ಅದು ಗೊತ್ತಿಲ್ಲ. ಒಬ್ಬ ಪುರುಷ ಮನೆಯಿಂದ ತಗೊಂಡ್ಬರೋದು ಬರೀ ಒಂದು ಮಾಂಗಲ್ಯ ಅಷ್ಟೇ. ತುಂಬಾ ಜನ ಬಳೆ ತೆಗೆಸ್ಬಿಡೋದು, ಬೊಟ್ಟು ತೆಗೆಸ್ಬಿಡೋದು, ಅರ್ಶಿನ ಕುಂಕುಮ ತೆಗೆಸ್ಬಿಡೋದು, ಹೂ ತೆಗೆಸ್ಬಿಡೋದು, ಇದೆಲ್ಲ ಮಾಡ್ತಾರೆ. ಪ್ರತಿ ಸ್ತ್ರೀಯು ಹುಟ್ಟುವಾಗಲೇ ಈ ಎಲ್ಲ ತಗೊಂಡ್ ಬಂದಿರ್ತಾಳೆ. ಬರೀ ಗಂಡ ತಗೊಂಡ್ಬರೋದು ಮಾಂಗಲ್ಯ ಅಷ್ಟೇ. 5 ಮುತ್ತುಗಳಲ್ಲಿ ಅವನೊಂದೇ ಮುತ್ತು ತರೋದು. ಅದನ್ನ ತಿಳ್ಕೊಂಡಿದ್ರು ತಾತಯ್ಯ. ನೀನ್ ನೋಡಿದ್ರೆ ಬಳೆನ ಮಾಡಿಬಿಟ್ಟು ತಗೊಂಡೋಗ್ಬಿಟ್ಟು ಊರಿಗೆಲ್ಲ ದಾನ ಮಾಡ್ಬಿಟ್ಟು ನಮ್ಗೆ ಹೊಟ್ಟೆಪಾಡಿಗೆ ಇದು ಮಾಡ್ತಿದ್ಯ ನೀನು. ವಾಚಾಮಗೋಚರವಾಗಿ ಅದು ಎಷ್ಟು ನೊಂದು ಬಿಟ್ಟು ಅಂದ್ರೆ ಅವ್ರು ಎದ್ದು ಹೋಗ್ಬಿಟ್ಟು ಧ್ಯಾನದಲ್ಲಿ ಕುತ್ಕೋಬಿಟ್ರು ಅಲ್ಲಂತೂ. ಓಂ ನಮೋ ನಾರಾಯಣಾಯ ಅನ್ನತಕ್ಕಂಥದನ್ನ ಜಪ ಮಾಡ್ಕೊಂಡು ಕುತ್ಕೋಬಿಟ್ರು. ಒಲಿದು ಬಿಟ್ಟ ಭಗವಂತ. ಅಂಥದೊಂದು ಪವಾಡಗಳು ಕಾಲಜ್ಞಾನ ಬರೆದಿದ್ದಾರಪ್ಪ. ಕೈವಾರ ತಾತಯ್ಯ ಅಂದ್ರೆ ಮುಂದೆ ಹೀಗೆಯೇ ಮನುಷ್ಯ ಹೇಗಿರ್ತಾನೆ, ಯಾರು ದೊರೆ ಆಗ್ತಾರೆ, ಯಾರು ದೊರೆಸಾನಿ ಆಗ್ತಾರೆ, ಏನೇನೆಲ್ಲ ನಡೆಯುತ್ತೆ ಎಲ್ಲವನ್ನು ಆ ಭಾಗವತೋತ್ತಮ ನಮಗ್ ತಿಳಿಸ್ಕೊಟ್ಟಿದ್ದಾರೆ. ಆ ಪುಣ್ಯಾತ್ಮ ಕಾಲಜ್ಞಾನ ಕೈವಾರ ತಾತಯ್ಯ ಅಂತ ಹುಡುಕಿ ನಿಮ್ಗೆ ನೋಡಿ ಗೊತ್ತಾಗುತ್ತೆ. ಆದ್ರೆ ಅದಾಗೋಕ್ ಮೊದಲು ನೋಡಿ ಆ ಗುರುಗಳು ಕೊಟ್ಟಂತನೋ ಅಂದ್ರೆ ಗುರು ಅಂದ್ರೆ ನೋವೇ. ನಿಜವಾದ ಗುರುವಿಗೆ ತನ್ನ ಶಕ್ತಿ ತನ್ನದಲ್ಲ, ತನಗೋಸ್ಕರ ಅಲ್ಲ. ತುಂಬಾ ಜನ ಹೇಳ್ತಿರ್ತಾರೆ ಜ್ಯೋತಿಷ್ಗಳಿಗೆ ಏನ್ ಗೊತ್ತಾಗೋದಿಲ್ವಾ? ಖಂಡಿತ ಗೊತ್ತಾಗಲ್ಲ. ನನಗಂತೂ ಗೊತ್ತಾಗಲ್ಲ, ನನಗ್ ಬೇರೆ ಗೊತ್ತಿಲ್ಲ. ನಾವು ಕೇಳೋ ಹಾಗೂ ಇಲ್ಲ. ನೀವು ನಂಬ್ತೀರಾ? ನಾವು ನಮ್ಮ ಜ್ಯೋತಿಷ್ಯವನ್ನ, ನಮ್ಮ ಮನೆಯವರ ಜಾತಕವನ್ನ ನಾವು ಕೇಳುವ ಹಾಗಿಲ್ಲ. ಭಗವಂತನ ಮೇಲೆ ಭಾರ ಹಾಕಿ ನೀನ್ ನಡೆಸಪ್ಪ ಅಷ್ಟೇ ಹೇಳಬೇಕು. ಆ ಗೆಲುವು ಸೋಲು ನಿನ್ನದೇ. ಈ ವಿದ್ಯೆ ಕೊಟ್ಟಿರೋದು ಇನ್ನೊಬ್ಬರಿಗೆ, ನಾವು ನೋಡ್ಕೊಳಕ್ಕಲ್ಲ, ಮಾಡೋಕಲ್ಲ ಅನ್ನುವಂಥದ್ದು. ಒಂದು ಸಣ್ಣ, ನಾವೊಂದು ಜ್ಯೋತಿಷ್ಯ ಅಂತ ಹೇಳಿದ್ರೆ ಒಂದು ಸಣ್ಣ ಅಣು ತಿಳ್ಕೊಂಡಿರೋದು. ಬೇರೆಯವ್ರ ಗೈಡೆನ್ಸ್ ನಾವು ಮಾಡ್ತೇವೆ, ಅದರಲ್ಲಿ ತುಂಬಾ ಎಷ್ಟೋ ಮಂದಿ ಖುಷಿ ಇದೆ ಆ ತಾಯಿ ಜಗನ್ಮಾತೆ. ಆದ್ರೆ ನನ್ನ ಮನೆ ವಿಚಾರದಲ್ಲಿ, ನನ್ನ ವ್ಯವಹಾರ ವಿಚಾರದಲ್ಲಿ, ಕಂಪನಿ ವಿಚಾರದಲ್ಲಿ, ನಂಬಿಕೆಯ ವಿಚಾರದಲ್ಲಿ ನಾನೊಬ್ಬ ಅವಿವೇಕಿಯೇ. ಅದಕ್ಕೆ ಈ ವಿವೇಕ ನಿಮಗೆ, ಈ ಜ್ಞಾನ ವಿವೇಕ ನಿಮಗೆ. ಖುಷಿ ಇದೆ ನನಗೆ. ನಾನು ಇಲ್ಲಿ ಸೋತಿರ್ಬೋದು ಈ 4 ಜನ ಬಿಡಿ. ಆದ್ರೆ ನಿಮ್ಮ ಮುಂದಗಡೆ ಬೃಹತ್ ಕೋಟೆಯೇ ಕಟ್ಟಿಕೊಟ್ಟಿದ್ದಾನೆ, ಸಿಂಹಾಸನವೇ ಕಟ್ಟಿದ್ದಾನೆ ಭಗವಂತ. ಇದೇ ಪಾರಮಾರ್ಥಿಕ ಸತ್ಯ. ಸೊ ಅಂತ ಒಂದು ಗುರು ನಿಮಗೆ 7ನೇ ಮನೆಯಿಂದ ನೇರವಾಗಿ ಅಲ್ಲಿ ಕುಳಿತು ನಿಮ್ಮನ್ನೇ ನೋಡ್ತಿದ್ದಾನೆ. ಸೂಪರ್. ಎಲ್ಲಿ ನೋಡ್ತಾನೆ ನಿಮಗೆ? 5ನೇ ಭಾವದಿಂದ ನಿಮ್ಮ ವಿಶೇಷವಾಗಿ ಕರ್ಮಸ್ಥಾನವನ್ನ ನೋಡ್ತಾನೆ. 10ನೇ ಮನೆ. ಸೊ ಪ್ರೊಫೆಷನ್, ಭೂಮಿ, ಮನೆ, ಅಧಿಕಾರ, ಪೊಲೀಸ್ ಇಲಾಖೆ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಸ್ಟ್ರಕ್ಚರಲ್, ಕೆಮಿಕಲ್, ಫರ್ಟಿಲೈಸರ್, ಡಿಫೆನ್ಸ್, ಮೈನಿಂಗ್, ಕ್ರಷರ್, ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್, ಇಂಥ ಲೈನಲ್ಲಿ ಇರೋರ್ಗಂತೂ ಬಂಗಾರದ ಬೆಳೆ. ಅಲ್ಲಿ ನೋಡಿ. ಆಮೇಲೆ ಲಗ್ನ ಭಾವವನ್ನ ನೋಡ್ತಾನೆ ಚೇತ ಜೊತೆ. ಒಳ್ಳೊಳ್ಳೆಯವರ ಪರಿಚಯ ಆಗುತ್ತೆ, ಒಳ್ಳೊಳ್ಳೆಯವರ ಆತ್ಮೀಯತೆ ಬೆಳಗುತ್ತೆ, ಒಳ್ಳೊಳ್ಳೆಯವರ ಒಂದು ಕನಸು ಬೆಳಗುತ್ತೆ. ತುಂಬಾ ಒಳ್ಳೆ ಬಿತ್ತನೆ, ತುಂಬಾ ಒಳ್ಳೆಯವ್ರ ಪರಿಚಯ. ದ ನೆಗೋಸಿಯೇಷನ್ಸ್ ವಿಲ್ ಬಿ ಗುಡ್. ಇಷ್ಟು ದಿನ ನಮಗ್ ಗೊತ್ತಿಲ್ಲದೆ ಕೆಲವರು ಕೆಟ್ಟವ್ರ ಪರಿಚಯ ಆಗ್ಬಿಡುತ್ತೆ. ಕೆಟ್ಟ ಸಂಗಾತಿ, ಕೆಟ್ಟ ಗೆಳೆಯ, ಕೆಟ್ಟ ಒಂದು ಆತ್ಮೀಯ, ಕೆಟ್ಟ ವ್ಯವಹಾರ ಕರ್ಕೊಂಡು ಹೋಗಿ ನಮ್ಮನ್ನು ಕೆಡಿಸಿ ಮರ್ಮಾಘಾತ ಮಾಡಿಸುತ್ತೆ ಅಂತ ಹೇಳ್ತೇವೆ. ಆದರೆ ಮಕರ ಲಗ್ನ ದಶಾಭುಕ್ತಿ, ನಾನು ಮತ್ತೆ ಹೇಳ್ತಿದ್ದೇನೆ, ದಶಾಭುಕ್ತಿ ಈಸ್ ಮೋರ್ ಇಂಪಾರ್ಟೆಂಟ್. ಅದೇನಾದರೂ ಕೂಡಿ ನಿಮ್ಮ ಜಾತಕದಲ್ಲೂ ಕೂಡ ಶುಭ ಗ್ರಹಗಳು ಇದ್ದು, ಶುಭ ದೃಷ್ಟಿ ಇದ್ದು ಬಿಟ್ಟಿದ್ದರೆ ಮಕರ ರಾಶಿ ನೆನ್ಪಿಟ್ಕೊಳ್ಳಿ. ಮಕರ ಲಗ್ನ ನಿಮಗೊಂದು ಅಧಿಕಾರ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ. ಗುರು ಅಂದ್ರೆ ಗೌರವ, ಸನ್ಮಾನ, ಹೆಸರು, ಕೀರ್ತಿ, ಪ್ರತಿಷ್ಠೆ. ಅದ್ ಬಂದ್ಮೇಲೆ ಅಧಿಕಾರನೂ ಬರ್ಬೇಕು. ಅದಿಲ್ವಾ? ಇಲ್ಲ. ಕೆಲವರಿಗೆ ಲಾಸ್ಟ್ ಮಿನಿಟ್ ಅಲ್ಲಿ ಟಿಕೆಟ್ ತಪ್ಪಿಬಿಡ್ತು, ಲಾಸ್ಟ್ ಮಿನಿಟ್ ಅಲ್ಲಿ ಪೋಸ್ಟ್ ತಪ್ಪಿಬಿಡ್ತು ಅಂತ ಹೇಳ್ತಾರಲ್ಲ. ಗುರು ದೃಷ್ಟಿ ಇರುವುದಿಲ್ಲ. ಗುರು ಕೆಟ್ಟು ಬಿಟ್ಟಿರ್ತಾನೆ. ಗೆದ್ದಿದ್ರು ಕೂಡ ಅಲ್ಲೆಲ್ಲ 6ನೇ ಮನೆ 8ನೇ ಮನೆ ವಿರೋಧ ಪಕ್ಷದಲ್ಲಿ ಕೂತಿದ್ದೀರಿ, ಇಲ್ಲ ಪಕ್ಷದಲ್ಲೇ ಇದ್ದೀರಿ, ನಿಮ್ಮನ್ನ ಯಾರು ಗುರ್ತಿಡಲ್ಲ. ಏನ್ ಗೊತ್ತಾ ಸಾರ್, 5 ಸಲ ಗೆದ್ದಿದ್ದೀವಿ, 6 ಸಲ ಗೆದ್ದಿದ್ದೀವಿ, 8 ಸಲ ಗೆದ್ದಿದ್ದೀವಿ, 3 ಸಲ ಗೆದ್ದಿದ್ದೀವಿ, ಅದು ಮಾಡಿದ್ದೀವಿ, ಇದು ಮಾಡಿದ್ದೀವಿ, ನಮಗ್ ಸಿಗಲೇ ಇಲ್ಲ, ಆ ಗೌರವ ಸಿಗ್ಲಿಲ್ಲ, ಕರೆದು ಕೊಡ್ಲಿಲ್ಲ, ಪಕ್ಕದವ್ರ ಪ್ರಮೋಷನ್, ಪಕ್ಕದವ್ರಿಗೆ ಇಂಕ್ರಿಮೆಂಟ್. ಗುರು ದೃಷ್ಟಿ ಇಲ್ಲದಿದ್ದಾಗ ಆಗುತ್ತೆ. ದೃಷ್ಟಿ ಗುರು ಈಗ 7ನೇ ಮನೆಯಿಂದ ಅಂದ್ರೆ
ಕೊಡಲಾರದವನು ಕೂಡ ಕೊಡುತ್ತಾನೆ. ಅದರಲ್ಲೂ ಜೂನ್ 18ರಿಂದ ಗೋಲ್ಡನ್ ಪೀರಿಯಡ್ ಅಪ್ ಟು November 1st. ಅದರಲ್ಲಂತೂ ಆಗಸ್ಟ್ 18ರವರೆಗೆ ಆ 60 ದಿನ ಇದೆಯಲ್ಲ, ಕುಂಭದ್ರೋಣ ಮಳೆ. ಬರೆದಿಟ್ಕೊಳ್ಳಿ. ಶನಿಯು ಕೂಡ ಅಲ್ಲಿ ನೋಡಿ 3ನೇ ಮನೆ, ವಿಶೇಷವಾಗಿ ಆ ಮಕರ ಲಗ್ನಕ್ಕೆ ಬುಧ 6ನೇ ಮನೆಯಲ್ಲೇ ವಿಶೇಷವಾಗಿ ಕುಳಿತಿರ್ತಕ್ಕಂಥದ್ದು. ರಾಹು ನೋಡಿ 2ನೇ ಮನೆ, ಚಪ್ಪರ್ ಪಾಡ್ಕೆ. ಆ ರಾಹು ಕೊಡೋ ರಾಹು ಮೇಲೆ ಗುರು ದೃಷ್ಟಿ, ಗುರುಚಾಂಡಾಳ ದೋಷ ಆಗ್ಬಿಟ್ಟಿತ್ತು. ಅಲ್ಲೇನೂ ಸಿಗ್ತಿರ್ಲಿಲ್ಲ, ಏನೋ ಒದ್ದಾಡ, ಏನೋ ಅಪಮಾನ, ಏನೋ ನೆಮ್ಮದಿ ಇಲ್ಲ, ಏನೋ ಅನಾರೋಗ್ಯ, ಏನೋ ಭಯ, ಏನೋ ಆತಂಕ. ಈಸ್ ಆಲ್ಸೋ ಮೂವಿಂಗ್ ವಿತ್ ಆ ಗುರು ಕದಲ್ ಬಿಟ್ಟಿದ್ದಾನೆ, ದೃಷ್ಟಿಯೇ ಇಲ್ಲ. ಸೊ ದಿಯಾ ತೋ ದೇತಾ ಹೈ, ಚಪ್ಪರ್ ಫಾಡ್ಕೆ ದೇತಾ ಹೈ ಅಂತ ಹೇಳ್ತವೆ. ಅಂಥದೊಂದು ಆಕಾಶ ಬಾಚದ ಹಾಗೆ. ಅದೇ 3ನೇ ಮನೆ. ಧೈರ್ಯ ಇರಲಿಲ್ಲ, ಸ್ಥೈರ್ಯ ಇರಲಿಲ್ಲ, ಅಣ್ಣನ ಸಪೋರ್ಟ್ ಇರಲಿಲ್ಲ, ತಮ್ಮನ ಸಪೋರ್ಟ್ ಇರಲಿಲ್ಲ, ಕುಟುಂಬದ ಸಪೋರ್ಟ್ ಇರಲಿಲ್ಲ. ಧೈರ್ಯಂ, ವೀರ್ಯಂ, ಕಮ್ಯುನಿಕೇಶನ್, ಆ ಒಂದು ಮೀಡಿಯಾ, ಮಾಧ್ಯಮ, ಇವೆಲ್ಲ ತೋರಿಸೋದು 3ನೇ ಮನೆ. ಆ 3ನೇ ಮನೆಯಲ್ಲಿ ಶನಿ ಬುಧನ್ ಸಾರ, ಅವನನ್ನ ಗುರು ನೋಡ್ತಾನೆ. ಎಂತ ಕಾಂಬಿನೇಷನ್ ಗೊತ್ತಾ ಅದು? ತನ್ನ ಹಂಸಯೋಗದ ಮನೆಯನ್ನೇ ಗುರು ಉಚ್ಚ ಸ್ಥಾನದಿಂದ 7ನೇ ಮನೆಯಿಂದ ನೋಡೋದ್ರಿಂದ ಒಡ ಹುಟ್ಟದವ್ರ ಸಹಕಾರ, ನಿಮಗಿರೋ ದೊಡ್ಡ ದೊಡ್ಡ ತಲೆನೋವುಗಳು ದೂರ ಆಗುತ್ತೆ, ಹಣಕಾಸು ಚಿಕ್ಕುಗಳು ದೂರ ಆಗುತ್ತೆ, ವ್ಯವಹಾರ ಚಿಕ್ಕುಗಳು ದೂರ ಆಗುತ್ತೆ. ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್ ಆಗಿರತಕ್ಕಂಥ ಒಂದು ಭಾವ. ಚೆನ್ನಾಗಿದೆ, ಏನು ವರಿ ಮಾಡಬೇಡಿ. ಒಂದೇ ಶುಕ್ರ ಆ ಒಂದು ಗುರುವಿನ ಮೂವ್ಮೆಂಟ್ ನಡೆಯುವಾಗ ಒಂದು 6ನೇ ಮನೇಲಿ ಬಂದು ನಿಂತಿದ್ದಾನೆ. ಹುಷಾರ್. ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವರು, ಎಂಟರ್ಟೈನ್ಮೆಂಟು, ಹಾಸ್ಪಿಟಾಲಿಟಿ, ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ. ತುಂಬ ಸ್ವೀಟ್ ಬಂದು ಸಿಕ್ಕಿದ ತಕ್ಷಣ ತಲೆ ಕೆಡುತ್ತೆ ನನಗೆ. ತುಂಬ ಸ್ವೀಟ್ ಸಿಕ್ಬಿಟ್ರೆ ತಲೆ ಕೆಡುತ್ತೆ. ತುಂಬ ಅಧಿಕಾರ ಸಿಕ್ಬಿಟ್ರೆ, ತುಂಬ ದುಡ್ಡು ಬಂದ್ಬಿಟ್ರೆ, ತುಂಬ ಒಳ್ಳೆಯವರು ಆಗ್ಬಾರ್ದು ಅಂತ ಹೇಳ್ತವೆ. ಅದು ಆಗತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ನಿಮ್ಮ ಗೌರವ ಮ್ಯಾನೇಜ್ ಮಾಡ್ಕೊಳ್ಳಿ. ಗೊತ್ತೋ ಗೊತ್ತಿಲ್ಲದೆಯೋ ಕೆಲವೊಂದು ಕಲಾವಿದರಿಗೆ, ಕಲಾ ಮಾಧ್ಯಮದಲ್ಲಿರೋರಿಗೆ, ಹೋಟೆಲ್ ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥವರಿಗೆ, ಬಂಗಾರ ಬೆಳ್ಳಿ ಆಭರಣ ಇಲಾಖೆಯಲ್ಲಿ ವ್ಯವಹಾರ ಮಾಡ್ತಿರೋರು, ಟ್ರೇಡಿಂಗು, ಒಂದು ಇಂಟೀರಿಯರ್ಸು, ಮೇಕಪ್ಪು, ಬ್ಯೂಟಿ ಪಾರ್ಲರು, ಫುಡ್ ಇಂಡಸ್ಟ್ರಿ, ಪಬ್ ಇಂಡಸ್ಟ್ರಿ, ಕ್ಲಬ್ ಇಂಡಸ್ಟ್ರಿ, ಹೋಟೆಲ್ ಇಂಡಸ್ಟ್ರಿ, ಅಲ್ಲೊಂದು ಸಣ್ಣ ತಳಮಳ ಉಂಟು. ಏನ್ ಮಾಡಿ, ಒಂದು 3 ಲಕ್ಷ್ಮೀ ದಿಗ್ಬಂಧ ಅಂತ ಹೇಳ್ತಾನೆ ಮನೆಯಲ್ಲಿ. ಗೊತ್ತಿಲ್ಲ ಅಂದ್ರೆ ನನ್ನ ಸಂಸ್ಥೆಗೆ ಫೋನ್ ಮಾಡಿ ಗೈಡೆನ್ಸ್ ಮಾಡ್ತಾರೆ. ಮನೆಯಲ್ಲಿ, ದೇವ್ರ ಮನೆಯಲ್ಲಿ 3 ತಟ್ಟೆಯಲ್ಲಿಟ್ಟು ಅಕ್ಷತೆ ಇಟ್ಟು 3 ಮಡಿಲಕ್ಕಿ ಇಡಬೇಕು. ಲಕ್ಷ್ಮೀಕಾರಕ 6ನೇ ಮನೆಯಲ್ಲಿದ್ದಾನೆ. ಗುರು ಏನೋ ಕೊಡೋಕ್ ರೆಡಿ. ಲಕ್ಷ್ಮಿ ಅನಗತ್ಯವಾಗಿ ಯಾವಾಗ ಬರ್ತಿರುತ್ತೋ ಅನ್ಯಾಯದ ಪಾಲಾಗ್ಬಿಡುತ್ತೆ. ಅದೊಂದು ಯೋಚನೆ. ಸ್ತ್ರೀ ಶಾಪಕ್ಕೊಳಗಾಗ್ತೀರಿ, ಸೋದರಿ ಶಾಪಕ್ಕೊಳಗಾಗ್ತೀರಿ. ಪತ್ನಿಗೊಂದು ಸಣ್ಣದಾಗಿ ಎಳೆದಾಟ, ಕಾರಕ ಭಾವನಾಸ್ತಿ, ಪತಿಗೊಂದು ಸಮಸ್ಯೆ, ಅಲ್ಲೊಂದು ದಾಂಪತ್ಯದಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನೋಡಿ, ಒಳ್ಳೇದೊಂದು ಅಷ್ಟೇ ಅಲ್ಲ, ದೇವ್ರು ಈ ತರ ಸ್ವೀಟು ಕೊಟ್ಟು ಶುಗರ್ ರೈಸ್ ಮಾಡ್ಬಿಡ್ತಾನೆ ಅನ್ನೋ ತರ. ಆ ತರದ್ದು ಒಂದು ಜಾಗ್ರತೆ. ತುಂಬಾ ತಿಂದು ಮೈಗೆ ಆರೋಗ್ಯ ಕೆಡ್ಸ್ಕೊಬಿಡ್ತೀರಿ. ಗುರು ಸಿಹಿಕಾರಕ, ಶುಕ್ರನು ಸಿಹಿಕಾರಕ. ಶುಕ್ರ 6ನೇ ಮನೆ, ಗುರು 7ನೇ ಮನೆ. ಸೊ ಡಯಾಬಿಟಿಸ್ ಇರೋರು ತುಂಬಾ ಹುಷಾರಾಗಿರ್ಬೇಕು. ಹಾರ್ಟ್ ಪ್ರಾಬ್ಲಮ್, ಸ್ಟ್ರೋಕ್ ಪ್ರಾಬ್ಲಮ್, ಕೊಲೆಸ್ಟ್ರಾಲ್ ಪ್ರಾಬ್ಲಮ್, ಬ್ಯಾಕ್ ಪೇನ್ ಪ್ರಾಬ್ಲಮ್, ಇಂಥದ್ದೆಲ್ಲ ಉಂಟು. ಮಕ್ಕಳಾಗತಕ್ಕಂಥದ್ದು, ಪ್ರಮೋಷನ್ ಆಗ್ತಕ್ಕಂಥದ್ದು, ಇನ್ಕ್ರಿಮೆಂಟ್ ಆಗ್ತಕ್ಕಂಥದ್ದು, ಇದೆಲ್ಲ ಇದೆ. ಬಟ್ ಶುಕ್ರ 3 ಮಡ್ಲಕ್ಕಿ ಇಟ್ಟು ರೆಡಿ ಮಾಡಿಸಿ, ಉಡಿ ಅಂತ ಕೂಡ ಹೇಳ್ತೇವೆ, ಉಡಿ ತುಂಬಿಸಿಟ್ಟು ನಿತ್ಯ ಧೂಪ ದೀಪ. ಪ್ರತಿ ಏಕಾದಶಿಗೆ ಆ 3 ಮಡ್ಲಕ್ಕಿ ತಗೊಂಡು 3 ತಟ್ಟೆಲಿ ಇಟ್ಟೇನು ಪೂಜೆ ಮಾಡ್ತಿದ್ರಿ, ತಗೊಂಡು 3 ಬ್ಯಾಗಲ್ಲಿ ಹಾಕೊಂಡು ಹೂವು, ಹಣ್ಣು, ಎಲೆ, ಅಡಿಕೆ, ಅರಿಶಿನ, ಕುಂಕುಮ, ಒಂದು 6 ಬಳೆಯೂ ಸೇರಿಸಿ ತಗೊಂಡು ಹೋಗ್ಬಿಟ್ಟು ಶ್ರೀನಿವಾಸ ಇಲ್ಲ ಹನುಮ, ಶ್ರೀನಿವಾಸ ಇಲ್ಲ ಹನುಮ, ವೇಣುಗೋಪಾಲ ಇಲ್ಲ ಲಕ್ಷ್ಮೀ ದೇವಸ್ಥಾನ ಇದ್ದರೆ ಹೋಗಿ ಒಂದು ಅರ್ಚನೆ ಮಾಡಿಸ್ಬಿಟ್ಟು, ಸ್ತ್ರೀಯರು ಲಕ್ಷ್ಮೀ ಕಾರಕತ್ವ, ಮುತ್ತೈದೆಯರು, ಮದುವೆಯಾಗದವರು, ಮದುವೆ ಆಗಿರೋರು, ಸ್ತ್ರೀಯರು ಅಷ್ಟೇ. ದೇವಸ್ಥಾನಕ್ಕೆ ಹೋದ್ಮೇಲೆ ಕೆಲವರು ಇವ್ರು ಕೊಡಬಾರ್ದಲ್ವಾ ಗುರುಜಿ, ಅದೆಲ್ಲ ಏನಿಲ್ಲ, ಸ್ತ್ರೀಯರು ತಗೊಂಡೋಗಿ ಕೊಟ್ಟು ಆಶೀರ್ವಾದ ಹಾಕಿಸ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಆದಾಗ ಪದ್ಮಾವತಿ ಕ್ಷೇತ್ರ, ನಮ್ಮ ರಂಗನಾಯಕಿ ಕ್ಷೇತ್ರ, ಮಧ್ಯರಂಗ ಕ್ಷೇತ್ರ, ಕರ್ನಾಟಕದ ಮಧ್ಯರಂಗ, ಶಿವನ ಸಮುದ್ರ ಹತ್ರ ಬರುತ್ತೆ. ಅಲ್ಲಿ ಆದಿಮಾರಮ್ಮ ಬರುತ್ತೆ. ಅಲ್ಲಿ ಮುಖ್ಯವಾಗಿ ನನ್ನ ಪ್ರಸನ್ನ ಮೀನಾಕ್ಷಿ ಬರುತ್ತೆ.
ಹೋಗಿ ಅಲ್ಲೊಂದು ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು. ಇಲ್ಲ ನಮ್ಮ ರಂಗನಾಥ, ನಮ್ಮ ರಂಗಣ್ಣ, ನಿಮಿಷಾಂಬ ಕ್ಷೇತ್ರ ಬರುತ್ತೆ, ಕ್ಷಣಾಂಬಿಕಾ ಕ್ಷೇತ್ರ ಬರುತ್ತೆ. ಹೋಗಿ ದರ್ಶನ, ಅರ್ಚನಾ, ಸಂಕಲ್ಪ ಮಾಡ್ಕೊಂಡು ಬನ್ನಿ. ಆದಾಗೆಲ್ಲ ಒಂದು 12ರಿಂದ 24 ಏಕಾದಶಿ ತಪ್ಪಬಾರದು. ಏಕಾದಶಿ ವ್ರತ ಇದ್ದಷ್ಟು ಒಳ್ಳೆಯದು, ಪ್ರಯತ್ನ ಮಾಡಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ಶನಿವಾರ ಕೃತಿಕಾ ನಕ್ಷತ್ರ. ಚಂದ್ರ ಸೂರ್ಯನ ಸಾರದಲ್ಲಿದ್ದು ಸೂರ್ಯ ವಿಶೇಷವಾಗಿ ಕುಜನ ಸಾರದಲ್ಲಿದ್ದಾನೆ. ಸೊ ಮೃಗಶಿರ ನಕ್ಷತ್ರದಲ್ಲಿ ಸೂಪರ್. ಬಟ್ ವಿಪರೀತ ಕೋಪ, ಸಿಟ್ಟು, ದರ್ಪ, ಇವುಗಳಾಗ್ತಕ್ಕಂಥದ್ದು. ಎಲ್ಲೋ ದೂರದ ಬೆಟ್ಟಕ್ಕೆ ಹೋಗ್ಬೇಡಿ ಮಕ್ಕಳೇ. ನಮ್ಮೂರು, ನಮ್ಮ ದೇವರು, ನಮ್ಮ ಗ್ರಾಮ, ನಮ್ಮ ದೊರೆ, ಯಾರ್ಯಾರಿಗೂ ಕಂಪೇರ್ ಮಾಡ್ಕೊಂಡು ಹೋಗ್ಬೇಡಿ. ನಮ್ಮಮ್ಮ ಅಪ್ಪನ್ನ ಬೇರೆಯವ್ರು ಕಂಪೇರ್ ಮಾಡ್ತೀರಾ? ನಮ್ಮ ಹೆಂಡತಿನ ಬೇರೆಯವ್ರು ಕಂಪೇರ್ ಮಾಡ್ತೀರಾ? ನಮ್ಮ ಮಕ್ಳನ್ನ ಬೇರೆಯವ್ರು ಕಂಪೇರ್ ಮಾಡ್ತೀರಾ? ನಮ್ಮ ದೇವ್ರನ್ನ ಬೇರೆಯವ್ರು ಕಂಪೇರ್ ಮಾಡ್ತೀರಾ? ಯೋಚನೆ ಮಾಡಿ ನೋಡಿ. ಈಗ ಅದೇ ಆಗ್ತಿರೋದು. ಎಲ್ಲೋ ದೇವ್ರು ಓಡು, ಇನ್ನೊಂದು ಮಾಡು. ನಮ್ಮ ಕನ್ನಡತನದ ಸೊಗಡನ್ನೆಲ್ಲ ಕೆಡಿಸ್ಬೇಡಿ, ಹೋಗ್ಬೇಡಿ. ನಮ್ಮೂರೇ ಚಂದ, ನಮ್ಮ ಊರ ಆಲಯ ಚಂದ, ನಮ್ಮಮ್ಮ ಚಂದ, ನಮ್ಮಪ್ಪ ಚಂದ, ಅದನ್ನ ನೋಡಿ. ಸೊ ಮೇಷರಾಶಿ ಆ ದರ್ಪ, ಗಾಬರಿ, ಜಾಗ್ರತೆ. ಅಧಿಕಾರ ಇರೋರಿಗೆ ಮತ್ತಷ್ಟು, ಆದರೆ ವಿಪರೀತ ಬೆಂಕಿಯಾಗಿ ಸುಟ್ಟು ಹಾಕೋಬಿಡ್ತೀರಿ, ಹುಷಾರು. ಇನ್ನು ವೃಷಭ ರಾಶಿ. ಚಂದ್ರ ಅಲ್ಲಿ ಸೂರ್ಯನ ನಕ್ಷತ್ರ, ಸೂರ್ಯ ಕುಜನ್ ನಕ್ಷತ್ರ, ಕುಜನು 12ನೇ ಮನೆ. ಗ್ಯಾರಂಟಿ ಕಿರಿಕಿರಿ ಉಂಟು. ಓಡಾಟ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ. ಪೊಲೀಸ್ ಮೇಲೇನೆ ಎನ್ಕ್ವೈರಿ. ಈ ತರ ಪೊಲೀಸ್ ಮೇಲೇನೆ ಅವಮಾನ, ಅಧಿಕಾರಿಗೆ ಅವಮಾನ, ದೊಡ್ಡ ಪದವಿಲಿರೋರಿಗೆ ಅವಮಾನ. ಹಿಂಗ್ ಮಾಡಿದ್ರಂತೆ, ಹಂಗ್ ಮಾಡಿದ್ರಂತೆ ಅನ್ನತಕ್ಕಂಥದ್ದು. ಎಚ್ಚರಿಕೆ. ಸೂರ್ಯೋಪಾಸನ, ಶಿವಾಲಯ, ಶಿವದರ್ಶನ, ಮುಖ್ಯ ನಿರ್ಧಾರ, ಮುಖ್ಯ ಕೆಲಸ, ಕಲಹ, ಜಗಳ, ಮಾತುಕತೆ ಏನ್ ಬೇಡ. ಒಡಹುಟ್ಟಿದವ್ರ ಹತ್ರ ಅಂತೂ ತುಂಬಾ ಚೆನ್ನಾಗಿರಿ. ಒಂದು ನಿಮ್ ಕೈಲಿ ಎಷ್ಟಾಗುತ್ತೋ, ಸಿಹಿ ಲಾಡು ಆದ್ರೂ ಸರಿ, ಸಿಹಿ ಪೊಂಗಲ್ ಆದ್ರೂ ಸರಿ, ಹೋಳಿಗೆ ಆದ್ರೂ ಸರಿ, ಇವತ್ತು ಮಾಡಿಬಿಟ್ಟು ಒಂದು 9 ಜನಕ್ಕೋ, ಒಂದು 18 ಜನಕ್ಕೋ ನಿಮ್ಮ ಶಕ್ತಿಯಾನುಸಾರ ಹಂಚ್ತಕ್ಕಂಥದ್ದು ಮಾಡಿ. ತುಂಬಾ ಒಳ್ಳೆಯದು. ಮಿಥುನ ರಾಶಿ. ಸೂಪರ್. ಸ್ವಂತ ಕಾರ್ಯ, ಸ್ವಂತ ವ್ಯವಹಾರ, ಸ್ವಂತ ಬಿಸ್ನೆಸ್, ಸ್ವಂತ ಕನ್ಸಲ್ಟೆನ್ಸಿನಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲ. ಆದರೂ ತಂದೆಯ ಜೊತೆ ಮಧುರವಾಗಿರಿ. ಅಲ್ಲೆಲ್ಲೋ ಒಂದು ಸಣ್ಣ ಮುನಿಸು. ಒಡ ಹುಟ್ಟಿದವರ ಜೊತೆ ಮಧುರವಾಗಿರಿ. ಕರ್ಕಾಟಕ ರಾಶಿ. ಒನ್ ಆಫ್ ದ ಬೆಸ್ಟ್ ಡೇ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ತುಂಬ ಚೆನ್ನಾಗಿರತಕ್ಕಂಥ, ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ಇಂಜಿನಿಯರ್ಸ್, ಸ್ಟ್ರಕ್ಚರಲ್, ಮೈನಿಂಗ್, ಕ್ರಷಿಂಗ್, ರಿಯಲ್ ಎಸ್ಟೇಟ್, ಪ್ಲಂಬರ್, ಎಲೆಕ್ಟ್ರಿಷಿಯನ್, ಸೂಪರ್. ಸಿಂಹ ರಾಶಿ. ಅಧಿಕಾರದ ದಿನ. ಇವತ್ತು ಅಂದುಕೊಳ್ಳೋ ಕೆಲಸ ಎಲ್ಲ ಆಗುತ್ತೆ. ಚಂದ್ರ ಸೂರ್ಯನ ನಕ್ಷತ್ರ, ಸೂರ್ಯ ಕುಜನ್ ನಕ್ಷತ್ರ. ಆ ಕುಜ ವಿಶೇಷವಾಗಿ ಉಚ್ಚ ಸ್ಥಾನದ ಸೂರ್ಯ ಪ್ರಭಾವದಲ್ಲಿರೋದ್ರಿಂದ ದಂಡಯಾತ್ರೆಯೇ ಇವತ್ತು. ಸಮಥಿಂಗ್ ಅಡ್ವೈಸಿಂಗ್, ಲೀಗಲ್ಲು, ಲಾಯರು, ಜಡ್ಜು, ಪೊಲೀಸು, ಡಿಫೆನ್ಸು, ಅಗ್ನಿಶಾಮಕ ದಳ. ಫ್ಯಾಂಟಾಸ್ಟಿಕ್ ಡೇ. ಕನ್ಯಾ ರಾಶಿ.
ಚಂದ್ರ ಸೂರ್ಯನ ಸಾರ ವ್ಯಯಾಧಿಪತಿಯ ಸಾರದಲ್ಲಿದ್ದಾನೆ. ಹಾಗೆಯೇ ಕನ್ಯಾ ರಾಶಿಯವರಿಗೆ ಕುಜ ಸ್ವಲ್ಪ ಬಾಧಕವೇ, ಮಿತ್ರ ಅಲ್ಲ ಬಾಧಕವೇ. ಬುಧನಿಗೂ ಕುಜನಿಗೂ ಆಗೋದಿಲ್ಲ, ಅದೊಂದು ಲೆಕ್ಕಾಚಾರ ಉಂಟು. ಬುಧ ನನ್ನ ನೇರವಾಗಿ ನಾವೇನ್ ಹೇಳ್ತೇವೆ ಅಂದ್ರೆ ಅಮ್ಮನ ಮಗನೇ, ಅಪ್ಪನ ಮಗನಲ್ಲ. ಕುಜ ಅಮ್ಮನ ಮಗನೇ, ಅಪ್ಪನ ಮಗನೂ ಕೂಡ. ಇವರಿಬ್ರು ಎದುರುಗಡೆ ಬಂತು ಅಂದ್ರೆ ಅದು ಬೆಂಕಿ. ಒಂದೇ ಅಮ್ಮನ ಮಕ್ಕಳು, ಆದ್ರೆ ಇದು ಅಪ್ಪನ ಮಗು, ಇದು ಬೇರೆ ಮಗು. ಸೊ ಅದಕ್ಕೆ ಬುಧನಿಗೂ ಕುಜನಿಗೂ ಆಗಲ್ಲ. ಕುಜ ಶಕ್ತಿಯೇ ನಾನು ಯಾರು ಗೊತ್ತಾ ಅಂತಾನೆ. ಬುಧ ಹೇಳ್ತಾನೆ ನಾನು ಕೂಡ ನಪ್ಪ ಅಂತ ಹೇಳ್ತಾನೆ. ಸೊ ಅಲ್ಲೊಂದು ತಳಮಳ. ಸೊ ವೆರಿ ಕೇರ್ಫುಲ್, ಟ್ಯಾಕ್ಟಿಕಲಿ ಹ್ಯಾಂಡಲ್ ಮಾಡಿ. ಶಕ್ತಿ ಉಪಯೋಗಿಸೋಕೆ ಹೋಗ್ಬೇಡಿ. ಬುದ್ಧಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಅತ್ಯದ್ಭುತ. ಇನ್ನು ತುಲಾ ರಾಶಿ ವಿಶೇಷವಾಗಿ ನಿಮಗೂ ಕುಜನಿಗೂ ಸೂರ್ಯನಿಗೂ ಅಷ್ಟಕ್ಕಷ್ಟೇ. ಸೊ ಉನ್ನತ ಹುದ್ದೆ, ಅಧಿಕಾರ, ಸ್ಥಾನ, ಎಲ್ಲೋ ಸಣ್ಣ ಕೆಲಸ ಆದ್ರೂ ಇವತ್ತು ಬಯಸ್ಕೋತೀರಿ. ಬಾಸ್ ಹತ್ರನೋ ಕೊಲೀಗ್ಸ್ ಹತ್ರನೋ. ನೀವು ತಗೊಳ್ಳೋ ನಿರ್ಧಾರಗಳು ಒಂದ್ ಸ್ವಲ್ಪ ತಳಮಳವೇ. ಈ ಎಚ್ಚರಿಕೆ. ಸ್ಕಂದ ಆರಾಧನೆ, ನರಸಿಂಹರ ಆರಾಧನೆ, ಸಮಾಧಾನ. ವೃಶ್ಚಿಕ ರಾಶಿ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಡೇ. ಚಂದ್ರ ಬ್ಯೂಟಿಫುಲ್ ಆಗಿದೆ. ಸೂರ್ಯನ್ ಸಾರ, ಸೂರ್ಯ ಕುಜನ್ ಸಾರ. ಸೊ ಅಲ್ಲಿಗೆ ದಶಮಾಧಿಪತಿ ಕುಜ ಬಂದು ತರ ಉಚ್ಛ್ರಾಯ ಸ್ಥಿತಿ. ತಗೊಳ್ಳೋ ನಿರ್ಧಾರಗಳೆಲ್ಲ ಆ ಕುಜ 4ನೇ ಭಾವದಿಂದ ಭಾಗ್ಯವನ್ನ ನೋಡ್ತಾನೆ. ಯಪ್ಪ, ಗುರುನ್ ನೋಡೋದು. ಸೊ ಗುರುವಿಗೆ ಕೇಂದ್ರದಲ್ಲಿ ಸೂರ್ಯ ನಿಂತ ಹಾಗೆ, ಗುರುವಿಗೆ ಲಾಭದಲ್ಲಿ ಸೂರ್ಯ ನಿಂತ ಹಾಗೆ. ಒನ್ ಆಫ್ ದ ಫೈನೆಸ್ಟ್ ಡೇ. ಯಾವುದೇ ನಿರ್ಧಾರ, ವೃತ್ತಿ, ಉದ್ಯೋಗ, ಶತ್ರುದಂಸಂ. ಲಾಯರ್ ಆಗಿದ್ದೀರಾ, ಪೊಲೀಸ್ ಆಗಿದ್ದೀರಾ, ಸ್ಟಂಟ್ ಮಾಸ್ಟರ್ ಆಗಿದ್ದೀರಾ, ಸ್ಪೋರ್ಟ್ಸ್ ಅಲ್ಲಿ ಇದ್ದೀರಾ, ಬಿಗ್ಗೆಸ್ಟ್ ಬಾಕ್ಸಿಂಗ್ ಚಾಂಪಿಯನ್ ಆಗಿದ್ದೀರಾ, ಫೈನೆಸ್ಟ್ ಡೇ. ದೆನ್ ಧನುಸು ರಾಶಿ ನಿಮಗೂ ಅಷ್ಟೇ. ಬಟ್ ಮಕ್ಕಳ ವಿಚಾರದಲ್ಲಿ ಒಂದ್ ಸ್ವಲ್ಪ ತಲೆನೋವು. ಮಕ್ಕಳ ಜೊತೆ ವಾದ ಬೇಡ. ಹಾಗೆ ನಮ್ಮ ಮಕ್ಕಳು ತುಂಬಾ ಸೂಕ್ಷ್ಮ. ಅವ್ರು ನಮ್ಮ ಲೆಗಸಿ ನೋಡಿಲ್ಲ, ಅವರು ನಮ್ಮ ಕಷ್ಟಪಟ್ಟಿದ್ ನೋಡಿಲ್ಲ. ನಾವೊಂದು 50 ರೂಪಾಯಿ ಚಪ್ಪಲಿ ಹಾಕೊಂಡು ಓಡಾಡಿದವ್ರು, ಸೈಕಲ್ ಅಲ್ಲೂ ಓಡಾಡಿದ್ದೇವೆ. ನಾವೊಂಥರ ಡಬಲ್ ಡೆಕ್ಕರ್ ಬಸ್ ನೋಡಿದವ್ರು ನಾವು. ಹಾಗೆಲ್ಲ ಒಂದು 2 ರೂಪಾಯಿ 3 ರೂಪಾಯಿ ಕೆರೆ ಕಟ್ಟೆ ಎಲ್ಲ ನೋಡಿದವ್ರು, ಕಲ್ಯಾಣಿಗಳು ನೋಡಿದವರು ನಾವು. ಮರಗಳ ಮೇಲೆ ಹಾರದವರು. ನಮ್ಮ ಮಕ್ಕಳು ಇದೆಲ್ಲ ನೋಡಿಲ್ಲ. ವೆರಿ ಸೆನ್ಸಿಟಿವ್. ಅವ್ರು ನೋಡಿದ್ರು ಟ್ಯಾಬು, ಲ್ಯಾಪ್ಟಾಪು, ಮೊಬೈಲು. ಸೊ ಅದರಿಂದ ಮಕ್ಕಳ ಜೊತೆ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಇಲ್ಲಾಂದ್ರೆ ಮಕ್ಕಳ ವೈರುಧ್ಯ, ಮಕ್ಕಳ ಜೊತೆ ಕಿರಿಕಿರಿ ಇವೆಲ್ಲವೂ ಆಗತಕ್ಕಂಥದ್ದುಂಟು. ಎಚ್ಚರಿಕೆ. ಇನ್ನು ವಿಶೇಷವಾಗಿ ಮಕರ ರಾಶಿ. ಚಂದ್ರ ಸೂರ್ಯನ್ ಸಾರ. ಖಂಡಿತ ನಿಮಗೂ ಸೂರ್ಯನಿಗೂ ಅಷ್ಟಕ್ಕಷ್ಟೇ. ತಂದೆ ವಿಚಾರ, ಮಕ್ಕಳ ವಿಚಾರ, ಗೌರವ ಉಳಿಸಿಕೊಳ್ಳಿ ಅಂತ ಹೇಳ್ತಾನೆ. ಗೌರವ ಮುಖ್ಯ, ದುಡ್ಡು ಮುಖ್ಯ. ತುಂಬಾ ಬುದ್ಧಿ ಉಪಯೋಗಿಸೋಕೆ ಹೋಗ್ಬೇಡಿ. ಮನೆಗೆ ಬಂದಾಗ ನಿಮ್ಮ ಇಂಜಿನಿಯರಿಂಗ್ ಬ್ರೈನು, ನಿಮ್ಮ ಗುರು ಬ್ರೈನು, ಜ್ಯೋತಿಷ್ಯದ ಬ್ರೈನು ಮನೇಲೆಲ್ಲ ಅಪ್ಲೈ ಮಾಡಬಾರ್ದು. ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಬಿಡ್ಬೇಕದೆಲ್ಲ. ನಾನು ಗುರು, ನಾನು ದೊರೆ, ನಾನು ಲೀಡರು, ನಾನು ಇಂಜಿನಿಯರು, ನಾನು CEO, ನಾನು CFO, ಅದೆಲ್ಲ ಎಂಥದೂ ಇಲ್ಲ. ಜಸ್ಟ್ ಥ್ರೋ ದಟ್ ಔಟ್, ಕಮ್ ಇನ್ ಸೈಡ್. ಇವತ್ತು ಮಕರ ರಾಶಿ ಅದ್ ಮ್ಯಾನೇಜ್ ಮಾಡಿದಷ್ಟು ಒಳ್ಳೇದು. ಒಡ ಹುಟ್ಟಿದ ಭ್ರಾತೃವಿನ ಜೊತೆ ಚೆನ್ನಾಗಿದೆ. ಅಣ್ಣನ ಸಹಾಯ ತಗೊಳ್ಳಿಲ್ಲ, ಅಣ್ಣನ ಜೊತೆ ಕಿರಿಕಿರಿ ಮಾಡ್ಕೊತೀನಿ, ಜಾಗ್ರತೆ. ಕುಂಭರಾಶಿ ಸ್ವಲ್ಪ ಒತ್ತಡವೇ. ವೃತ್ತಿ ಒತ್ತಡ, ಒಡ ಹುಟ್ಟಿದವರ ಒತ್ತಡ, ಕುಟುಂಬ ಒತ್ತಡ, ಯಾವುದೋ ಒಂದು ಜಮೀನು, ಜಾಗ, ಓಡಾಟ, ಸುತ್ತಾಟ. ಗುರು 6ನೇ ಮನೆ. ಇದು ಆಸ್ಪೆಕ್ಟಿಂಗ್ ನಿಮ್ ಕುಜನ ಮನೆ ಹಾಗೂ ಧನಸ್ಥಾನ. ಖಂಡಿತ ಆ ಸೂರ್ಯ ಬೇರೆ ವಿಶೇಷವಾಗಿ ಕುಜನ್ ಸಾರದಲ್ಲೇ ಕೂತಿದ್ದಾನೆ. ಸೊ ಒಂಥರ ಧೈರ್ಯ, ಶಕ್ತಿ. ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ಕಾಂಟ್ರಾಕ್ಟ್, ಓಡಾಟ ನೋಡೋದು, ಸ್ವಂತ ಕನ್ಸಲ್ಟೆನ್ಸಿ, ಬ್ಯೂಟಿಫುಲ್. ಇನ್ನು ವಿಶೇಷವಾಗಿ ಮೀನರಾಶಿ. ಚಂದ್ರ ಸೂರ್ಯನ್ ಸಾರ, ಷಷ್ಠಾಧಿಪತಿ. ಸೊ ಜಾಗ್ರತೆ. ವೃತ್ತಿ, ಸ್ವಂತ ವೃತ್ತಿಲಾದ್ರೆ ಅಲ್ಲೊಂದು ಸಣ್ಣ ಒಂದು ವಾಗ್ವಾದ. ಸ್ವಂತ ಬಿಸ್ನೆಸ್ ನಲ್ಲಿರೋರಿಗೆ ಸ್ವಲ್ಪ ಕಮಿಟ್ಮೆಂಟ್ ನ ಟೆನ್ಷನ್. ಬಟ್ ಸೂರ್ಯ ಕುಜನ್ ಸಾರದಲ್ಲಿ 3ನೇ ಮನೆಯಲ್ಲಿರೋದ್ರಿಂದ ನಿಭಾಯಿಸ್ಕೊತೀರಿ. ಸಕ್ಸಸ್ ಆಗ್ತಕ್ಕಂಥದ್ದಾಗುತ್ತೆ. ವೆರಿ ಗುಡ್. ಬಟ್ ಪೇಷನ್ಸ್ ಆಗಿರ್ಬೇಕು. ಒಂದ್ ಸ್ವಲ್ಪ
ಬಾಯಲ್ಲಿ ಕಲ್ ಸಕ್ಕರೆ, ಏನಾದ್ರೂ ಸಿಹಿ, ಒಣಗಿದ ದ್ರಾಕ್ಷಿ, ಪುಟ್ಟದಾಗಿ ಗಣಪತಿಗೆ ಒಂದು 21 ಒಣಗಿದ ದ್ರಾಕ್ಷಿಯೋ ಒಣಗಿದ ಖರ್ಜೂರವೋ ಈ ಥರದೊಂದು ಪುಟ್ಟದಾಗಿ ಇಟ್ಟು ನೈವೇದ್ಯಕ್ಕೆ ಒಂದು 21 ಬಾರಿ ಓಂ ಗಂ ಗಣಪತಿಯೇ ನಮಃ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಆ ಪ್ರಸಾದ ಹಂಚಿ ಸೇವಿಸ್ತಕ್ಕಂಥದ್ದು ಮಾಡಿ ತುಂಬ ಸಮಾಧಾನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.